ಎಸ್ ಎಲ್ಲರೂ ಪ್ರಾಕ್ಟೀಸ್ ಮಾಡಿದಿರಲ್ಲ. ನೋಡ್ರಿ ನಿಮ್ಮ ಫ್ರೆಂಡ್ಸ್ಗೆಲ್ರಿಗೂ ಹೇಳಿ, ಅಗ್ನಿವೀರ ಕೂಡ ಏನಂತಂತ ಹೇಳಿದ್ರೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫೆಬ್ರವರಿಲಿ. ಆಮೇಲೆ ನೆಕ್ಸ್ಟ್ ಬೇರೆ ಯಾವುದಾದ್ರು ಎಕ್ಸಾಮ್ಸ್ಗಳು ಬಂದರೂ ಕೂಡ ಅದನ್ನು ಕೂಡ ಏನಂತಂತ ಹೇಳಿದ್ರೆ ಸ್ಟಾರ್ಟ್ ಮಾಡೋಣ. ಎಕ್ಸಾಮ್ಸ್ಗಳು ಇರ್ತಾವ, ಲೈವ್ ಕ್ಲಾಸ್ ಇರ್ತಾವ. ನೀವು ಕರೆಕ್ಟಾಗಿ ಸ್ಟಡಿ ಮಾಡ್ರಿ, ಮಾಡ್ತಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಯಾರು ಜಾಯ್ನ್ ಆಗೋರು ಬೇಗ ಜಾಯ್ನ್ ಆಗ್ರಿ, ಯಾರು ಲೆಫ್ಟ್ ಆಗೋರು ಬೇಗ ಲೆಫ್ಟ್ ಆಗಿಬಿಡ್ರಿ. ಸೊ ಪ್ರತಿಯೊಂದು ಇವಾಗೇನಪ್ಪ ಅಂತಂತ ಹೇಳಿದ್ರೆ ನಿನ್ನೆ ಕ್ಲಾಸಲ್ಲಿ ಎಷ್ಟು ಜನ ಸಾಲ್ವ್ ಮಾಡಿದಿರಿ ಅಂತ ನನಗೆ ಗೊತ್ತಿಲ್ಲ, ಬಟ್ ಆದರೆ ಈ ಕ್ಲಾಸಲ್ಲಿ ಪ್ರತಿಯೊಬ್ಬರು ಟ್ರೈ ಮಾಡಬೇಕು. ಸೊ ನಾನು ಎಲ್ಲಿವರೆಗೂ ಹೇಳ್ತೀನಲ್ಲ ಅಲ್ಲಿವರೆಗೂ ಆದರೂ ಟ್ರೈ ಮಾಡಬೇಕು, ಅವಾಗ ನಿಮಗೆ ಎಲ್ಲನೂ ಬರ್ತಾವೆ. ಇಲ್ಲ ಅಂತಂದು ಹೇಳಿದ್ರೆ ಸಾಲ್ವ್ ಮಾಡಕ್ಕೆ ಬರಂಗಿಲ್ಲ. ಸೊ ಎಲ್ರಿಗೂ ಅರ್ಥ ಆಗ್ತಾ ಆಯ್ತಾ? ಎಸ್. ಸೊ ನೋಡ್ರಿ ಫಸ್ಟ್ ಕ್ವಶನ್ ನೋಡ್ರಿ. ಫಸ್ಟ್ ಕ್ವಶನ್. ಸೊ ಇಲ್ಲಿ ಏನು ಕೇಳಿದಾನ? ಸೊ ಅಮನ್ನು, ರಾಮು, ಕಪಿಲು ಅಂತಂದು ಹೇಳ್ಬಿಟ್ಟು ಒಂದು ಕೆಲಸನ 68 ದಿನ, 51 ದಿನ, 17 ದಿನದಲ್ಲಿ ಮಾಡ್ತಿದಾರ. ಸೊ ಅಮನ್ ಏನು ಮಾಡ್ತಾನೆ ಅಂತಂದು ಹೇಳಿದ್ರೆ ಮೊದಲ ದಿನ ಮಾಡ್ತಾನ. ಅದಾದ ನಂತರ ನೆಕ್ಸ್ಟ್ ರಾಮ್ 2ನೇ ದಿನ ಮಾಡ್ತಾನ. ಆಮೇಲೆ ಕಪಿಲ್ ಇದ್ದವ ಏನು ಮಾಡ್ತಾನ ಅಂತಂದು ಹೇಳಿದ್ರೆ 3ನೇ ದಿನ ಕೆಲಸ ಮಾಡ್ತಾನ. ಮತ್ತೆ ನೆಕ್ಸ್ಟ್ 4ನೇ ದಿನ ಯಾರು ಬರ್ತಾರ ಅಂದ್ರೆ ಅಮನ್ ಬರ್ತಾನ. ಸೊ ಈ ರೀತಿ ಕಂಟಿನ್ಯೂಸ್ ಆಗಿ ಅಲ್ಟರ್ನೇಟಿವ್ ಡೇಸ್ ಅಲ್ಲಿ ಅವ್ರು ಕೆಲಸ ಮಾಡ್ತಾರ. 50% ವರ್ಕ್ ಆದ ನಂತರ ಇಲ್ಲಿ ಏನ್ ಕೇಳಿದ ಅಂತಂದ ಹೇಳಿದ್ರೆ ಕಂಪಲ್ಸರಿ ನೋಡ್ರಿ, 50% ವರ್ಕ್ ಆದ ನಂತರ ಎಷ್ಟು ದಿನಗಳಾಗಿರ್ತಾವು ಅಂತ ಕ್ವಶನ್ ಕೇಳಿದಾನೆ. ಸಿಂಪಲ್ ಐತಿ. 50% ವರ್ಕ್ ಅಂತಂದು ಹೇಳಿದ್ರೆ 50% ಫುಲ್ ವರ್ಕ್ ಅಂತ ಕೇಳಿಲ್ಲ, ಅವನು ಕಂಪ್ಲೀಟ್ ಆಗಿ ಪೂರ್ಣಗೊಳ್ಳೋದು ಕೇಳಿಲ್ಲ. 50% ಅಷ್ಟಾಗಿರ್ಬೇಕು. ಅರ್ಧ ವರ್ಕ್ ಆಗುವಾಗ ಎಷ್ಟು ದಿನಗಳಾಗಿರ್ತಾವ ಅಂತ ಕ್ವಶನ್ ಕೇಳಿದಾನೆ. ಸೊ ಇಲ್ಲಿ ನೀವು ಫಸ್ಟ್ ಏನ್ ಮಾಡ್ತೀರಿ, ಸಾಲ್ವ್ ಮಾಡ್ರಿ. ಫಸ್ಟ್ ಏನ್ ಮಾಡ್ಕೊಂತೀರಿ, ಸೊ ಇವ್ರನ್ನೆಲ್ಲ ಬರ್ಕೊಂತೀರಿ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತೀವಪ್ಪ ಅಂತಂದು ಹೇಳಿದ್ರೆ ಲಸ ತಕೊಂತೀರಿ. ಲಸ ತಕೊಂಡ ನಂತರ ಅದು ಕಂಪ್ಲೀಟ್ ವರ್ಕ್ ಸಿಕ್ತು, ಕಂಪ್ಲೀಟ್ ವರ್ಕ್. ಸೊ ಅದನ್ನೇನು ಮಾಡ್ರಿ ಅಂತಂದು ಹೇಳಿದ್ರೆ ನೆಕ್ಸ್ಟ್ ನೀವೇನು ತಗೊಂತೀರಿ, ಯೂನಿಟ್ ವರ್ಕ್ ತಗೊಳ್ತೀರಿ. ಒಂದ್ ದಿನಕ್ಕೆ ಅವ್ರು ಎಷ್ಟು ಮಾಡ್ತಾರೆ ಅಂತಂದು ಹೇಳಿ ತಗೋತೀರಿ. ಅದಾದ ನಂತರ ಆ ವರ್ಕ್ ಐತಲ್ಲ ಆ ವರ್ಕ್ನ ಹಾಫ್ ಮಾಡ್ರಿ, ಅಂದ್ರೆ 2 ಡಿವೈಡೆಡ್ ಬೈ 2 ಮಾಡ್ರಿ. ಅರ್ಧ ವರ್ಕ್ ಸಿಕ್ತಾ, ಅರ್ಧ ವರ್ಕ್ ಆಗೋವರೆಗೂ ಎಷ್ಟು ದಿನಗಳು ಬರ್ತಾವ ಅಂತಂದು ಕ್ಯಾಲ್ಕುಲೇಷನ್ ಮಾಡ್ರಿ, ಬೇಗ ಮಾಡಬೇಕು. ಸೊ ನೋಡ್ರಿ, ನಿಮ್ಮ ಜೊತೆನ ಮಾಡ್ಕೊಂತ ಹೋಗೋಣ, ನೀವು ನನ್ನ ಜೊತೆ ಮಾಡ್ಕೊಂತ ಬರ್ರಿ. ಸೊ ಇಲ್ಲಿ ನಾನು ಫಸ್ಟ್ ಏನು ಬರ್ಕೊಂತಿದ್ದೀನಪ್ಪ ಅಂತಂದು ಹೇಳಿದ್ರೆ ಅಮನ್ನು. ಅದಾದ ನಂತರ ನೆಕ್ಸ್ಟ್ ಯಾರಿದಾರಪ್ಪ ಅಂತಂದು ಹೇಳಿದ್ರೆ ಇನ್ನೊಬ್ಬನ ರಾಮ್ ಅಂತ ಇದ್ದಾನ. ಆಮೇಲೆ ನೆಕ್ಸ್ಟ್ ಇನ್ನೊಬ್ನ ಯಾರಪ್ಪ ಅಂತಂದು ಹೇಳಿದ್ರೆ ಕಪಿಲ್ ಅಂತ ಇದ್ದಾನ. ಸೊ ಇವ್ರು ಎಷ್ಟೆಷ್ಟು ದಿನದಾಗ ವರ್ಕ್ ಮಾಡ್ಕೊಂತಾರ ಅದನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಬೇಕು, ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ನೋಡ್ರಿ, ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ಇಲ್ಲಿ ಯಾರಿದಾರಪ್ಪ ಅಂತಂದು ಹೇಳಿದ್ರೆ ಅಮನ್ ಅಂತ ಇದ್ದಾನ. ಇವನ್ ಎಷ್ಟು ದಿನದಾಗ ಮಾಡ್ಕೊಂತಾನಪ್ಪ ಅಂತಂದು ಹೇಳಿದ್ರೆ ನೋಡ್ರಿ, ಸ್ವಲ್ಪ ಮೇಲ್ಗಡೆ ತಗೊಂಡ್ಬಿಡ್ನ ಇಷ್ಟು. ಸೊ ಅಮನ್ ಇದ್ದಾವೇನಪ್ಪ ಅಂತಂದು ಹೇಳಿದ್ರೆ ಎಷ್ಟು ದಿನದಾಗ, 68 ದಿನದಾಗ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಯಾರಿದಾರ, ರಾಮ್ ಇದ್ದಾವ 51 ದಿನದಾಗ ಕಂಪ್ಲೀಟ್ ಮಾಡ್ಕೊಂತಾನ. ಆಮೇಲೆ ನೆಕ್ಸ್ಟ್ ಯಾರು, ಕಪಿಲ್ ಇದ್ದಾವ 17 ದಿನದಾಗ ಕಂಪ್ಲೀಟ್ ಮಾಡ್ಕೊಂತಾನ. ಇವಾಗ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು, ಲಸ ತಕೊಳ್ಬೇಕು. ಸಿಂಪಲ್, ಲಸ ತಕೊಳ್ಬೇಕು. ಎಷ್ಟು ಬರುತ್ತಾ ಲಸ, ಎಷ್ಟು ಬರುತ್ತೆ ನೋಡ್ರಿ, ನಾನು ಮಾಡಂಗಿಲ್ಲ ಇದನ್ನ. ಲಸ ಎಷ್ಟು ಬರುತ್ತೆ ನೋಡ್ರಿ, 68, 51, 17. ಲಸ ಎಷ್ಟು ಬರುತ್ತೆ? ಸೊ ವೆರಿ ಗುಡ್. ಸೊ ಎಲ್ಲರೂ ಲಸ ತಕೊಂಡ್ರೆ ಕರೆಕ್ಟ್ ಆಗಿ ಹೆಂಗ್ ತಕೊಂತೀರಿ, 17ರಲ್ಲೇ ಹೋಗುತ್ತಾ. 17 4ಲೆ 68, 17 3ಲೆ 51, 17 1ಲೆ 17. ಸೊ ಇದನ್ನೆಲ್ಲ ನೀವು ಗುಣಿಸಿದ್ರಿ ಅಂತಂದು ಹೇಳಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಅಂದ್ರೆ 204 ಬರುತ್ತೆ. ಇದೆಲ್ರಿಗೂ ಕ್ಲಿಯರಾ? ಸೊ ಇಲ್ಲಿ ಎಷ್ಟು ಬಂತಪ್ಪ ಅಂತಂದು ಹೇಳಿದ್ರೆ 204 ಬಂತು. ಇದೆಷ್ಟು ಒಟ್ಟು ಕೆಲಸ. ಇದು ಏನಂತ ಬರ್ಕೊಂಡ್ರಿ ಇದನ್ನ, ಒಟ್ಟು ಕೆಲಸ. ನಮಗೇನ್ ಕೇಳಿದಾರ, 50% ವರ್ಕ್ ಆದ ನಂತರ ಕೇಳಿದಾರೆ. 50% ಅಂದ್ರೆ ಎಷ್ಟು, ಅರ್ಧ. 204ರ ಅರ್ಧ ಎಷ್ಟು, ಡಿವೈಡೆಡ್ ಬೈ 2 ಮಾಡ್ರಿ. ಸೊ ಎಷ್ಟಪ್ಪ ಅಂತಂದು ಹೇಳಿದ್ರೆ 102 ಯೂನಿಟ್ ಕೆಲಸ ಮಾಡಕ್ಕೆ ಎಷ್ಟು ದಿನ ಟೈಮ್ ತಗೋತಾರ ಅಂತ ಕ್ವಶನ್ ಕೇಳಿದಾರೆ. ಅದನ್ನ ನಾವು ಕಂಡು ಹಿಡಿಬೇಕಂತಂದು ಹೇಳಿದ್ರೆ ಮೊದ್ಲೇನ್ ಮಾಡ್ಬೇಕು, ನಾವು ಯೂನಿಟ್ ಕೆಲಸ ಮಾಡಬೇಕು. ಸೊ ಒಂದ್ ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರ ಅಂತ ಕಂಡು ಹಿಡಿಬೇಕು. ಎಷ್ಟೆಷ್ಟು ಮಾಡ್ತಾರ ಒಂದ್ ದಿನಕ್ಕೆ, ಎಷ್ಟೆಷ್ಟು ಯೂನಿಟ್ ಮಾಡ್ತಾರ ನೋಡ್ರಿ, ಕ್ಯಾಲ್ಕುಲೇಷನ್ ಮಾಡ್ರಿ, ಹೇಳ್ರಿ. ಅಮನ್ ಇದ್ದಾವ್ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ, ಅಮನ್ ಇದ್ದಾವ್ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ, 68. ಇಲ್ಲಿ ನೋಡ್ರಿ, ಸೊ ಅಮನ್ ಕಂಡು ಹಿಡಿಬೇಕಂದ್ರೆ ಟೋಟಲ್ ಕೆಲಸ 204, ಅವ್ನ್ ಎಷ್ಟು ತಗೊಂಡಿದಾನ ದಿನ, 68 ತಗೊಂಡಿದಾನ. ಇದನ್ನ ಕ್ಯಾಲ್ಕುಲೇಷನ್ ಮಾಡ್ರಿ ಅಂತಂದು ಹೇಳಿದ್ರೆ ನಿಮ್ಗೆ ಸಿಗುತ್ತೆ ಎಷ್ಟು, 3 ದಿನ ಅಂತ, 3 ಯೂನಿಟ್ ಅಂತಂದು ಹೇಳಿ. ಒಂದ್ ದಿನಕ್ಕೆ ಅಮನ್ ಇದ್ದಾವ ಎಷ್ಟು ಮಾಡ್ದ, 3 ಯೂನಿಟ್ ಕೆಲಸ ಮಾಡ್ದ. ಅದಾದ ನಂತರ ನೆಕ್ಸ್ಟ್, ಸೊ ರಾಮ್ ಇದ್ದಾವ ಎಷ್ಟು ಮಾಡ್ತಾನ ನೋಡ್ರಿ, 204 ಡಿವೈಡೆಡ್ ಬೈ 51 ಮಾಡ್ಬೇಕು. ಎಷ್ಟು ಬರುತ್ತಾ ಸರ್, 4 ದಿನ, 4 ಯೂನಿಟ್. ಒಂದ್ ದಿನಕ್ಕೆ ಏನಂತಂದು ಹೇಳಿದ್ರೆ 4 ಯೂನಿಟ್ ಕೆಲಸ ಮಾಡೋದು. ಸೇಮ್ ಅದೇ ತರ ನೆಕ್ಸ್ಟ್ ಯಾರು, ಕಪಿಲ್. 204 ಡಿವೈಡೆಡ್ ಬೈ 17 ಮಾಡ್ರಿ ಅಂತಂದು ಹೇಳಿದ್ರೆ ಎಷ್ಟು ಬರುತ್ತಾ, 12. ವೆರಿ ಗುಡ್. ಸೊ ಇಷ್ಟೇನಪ್ಪ ಅಂತಂದು ಹೇಳಿದ್ರೆ ಯೂನಿಟ್ ಕೆಲಸ ಮಾಡಿದ್ರು. ಇಷ್ಟೇನಪ್ಪ ಅಂತಂದು ಹೇಳಿದ್ರೆ ಯೂನಿಟ್ ಕೆಲಸ ಮಾಡಿದ್ರು. ಇಲ್ಲಿ ನಮ್ಗೆ ಏನ್ ಕೊಟ್ಟಿದಾನ, ಅಮನ್ ಮೊದಲನೇ ದಿನ ಕೆಲಸ ಮಾಡ್ತಾನ. ಮೊದಲನೇ ದಿನ
ಮೊದಲನೇ ದಿನ ಯಾರು ಕೆಲಸ ಮಾಡ್ತಾರ, ಅಮನ್ ಕೆಲಸ ಮಾಡ್ತಾನೆ. ಎಷ್ಟು ಯೂನಿಟ್ ಮಾಡ್ತಾನ, 3 ಯೂನಿಟ್ ಮಾಡ್ತಾನೆ. ನೆಕ್ಸ್ಟ್ ಎರಡನೇ ದಿನ ಯಾರು ಮಾಡ್ತಾರೋ, ಎರಡನೇ ದಿನ ರಾಮ್ ಮಾಡ್ತಾನೆ. ರಾಮ್ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ, 4 ಯೂನಿಟ್ ಮಾಡ್ತಾನೆ. ನೆಕ್ಸ್ಟ್ ಮೂರನೇ ದಿನ ಯಾರು ಮಾಡ್ತಾರೋ, ಕಪಿಲ್ ಮಾಡ್ತಾನೆ. ಎಷ್ಟು ಯೂನಿಟ್, 12 ಯೂನಿಟ್. ಮತ್ತು 4ನೇ ದಿನ ಯಾರು, ಅಮನ್ ಮಾಡ್ತಾನೆ. ಎಷ್ಟು ಯೂನಿಟ್, 3 ಯೂನಿಟ್. ಅದಾದ ನಂತರ 5ನೇ ದಿನ ಯಾರು ಮಾಡ್ತಾರೆ, ನೆಕ್ಸ್ಟ್ ರಾಮ್ ಮಾಡ್ತಾನೆ. ನೆಕ್ಸ್ಟ್ 6ನೇ ದಿನ ಯಾರು, ಕಪಿಲ್ ಮಾಡ್ತಾನೆ. ಹಿಂಗೆ ಅದು ಹೋಗ್ತಾನೆ ಹೋಗುತ್ತೆ, ಹಿಂಗೆ ಅಲ್ಟರ್ನೇಟಿವ್ ಡೇಸ್ ಅಲ್ಲಿ ಹಂಗೆ ಹೋಗ್ತಾನೆ ಹೋಗುತ್ತೆ. ಇಲ್ಲಿ ನೋಡ್ರಿ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ರಿ ಎಷ್ಟಾಗತ್ತಾ, 3 4 7 ಪ್ಲಸ್ 12 19 ಆಯ್ತು. ಸೊ ಇಲ್ಲಿ ಎಷ್ಟಾಗುತ್ತೆ ನೋಡ್ರಿ, ಇದು ಮತ್ತೇನಂತಂದು ಹೇಳಿದ್ರೆ ಅವ್ರು ಅಲ್ಟರ್ನೇಟ್ ಅಂತಂದು ಹೇಳಿದ್ರೆ 19. ಸೊ ಈ ತರ ಮಾಡ್ಕೊಂಡು ಹೋದೆ ಅಂತಂದು ಹೇಳಿದ್ರೆ ಎಷ್ಟು ದಿನ ಬರುತ್ತೆ ನೋಡ್ರಿ, 102 ಯೂನಿಟ್ ಮಾಡಕ್ಕೆ ಎಷ್ಟು ದಿನ ತಗೊಂತಾರೆ ಟೈಮ್. ಕ್ಯಾಲ್ಕುಲೇಷನ್ ಮಾಡ್ಕೊತ ಹೋದ್ರೆ ಅಂತಂದು ಹೇಳಿದ್ರೆ ಎಷ್ಟು ದಿನ ತಗೊಂತಾರ. ಕ್ಯಾಲ್ಕುಲೇಷನ್ ಮಾಡ್ರಿ, ಹಂಗ ಹೋಗೋದು. 7ನೇ ದಿನ ಯಾರು ಮಾತ್ರಿ, ಅಮನ್ನು. ಅದಾದ ನಂತರ ನೆಕ್ಸ್ಟ್ 8ನೇ ದಿನ ಯಾರು, ರಾಮು. ಅದಾದ ನಂತರ 9ನೇ ದಿನ ಯಾರು, ಕಪಿಲ್. ಸೊ ಇಲ್ಲಿ ಎಷ್ಟು, ಮತ್ತು 3 4 12 ಯೂನಿಟ್ ಮಾಡ್ತಾರ. ಇಲ್ಲಿ ಮತ್ತೇನಂತಂದು ಹೇಳಿದ್ರೆ 19 ಯೂನಿಟ್ ಆಗುತ್ತೆ. 19 ಎಷ್ಟಾಯ್ತು, 38 ಆಯ್ತು, 57 ಆಯ್ತು ಇಲ್ಲಿಗೆ. ಸೊ ಎಷ್ಟು ದಿನಕ್ಕೆ, 9 ದಿನಕ್ಕೆ ಎಷ್ಟಪ್ಪ ಅಂತಂದು ಹೇಳಿದ್ರೆ 57 ಯೂನಿಟ್ ಆಯ್ತು. ಸೊ ನೆಕ್ಸ್ಟ್ ನೋಡ್ರಿ, ಹಂಗ ಮಾಡ್ರಿ, ನೀವು ಡೈರೆಕ್ಟ್ ಆಗಿ ಮಾಡ್ಕೋಬಹುದು. ಇಲ್ಲಿ ನೋಡ್ರಿ ಇವ್ರು 3 ದಿನ ತಗೊಂಡು 19 ಯೂನಿಟ್ ಮಾಡ್ತಾರ ಅಂತಂದು ಹೇಳಿದ್ರೆ, ಸೊ 102 ಎಷ್ಟು ಮಾಡ್ತಾರೆ, ಸಿಂಪಲ್ ಆಗಿ 19 ಬಗ್ಗೆ ನಿಮ್ಗೆ ಎಲ್ರಿಗೂ ಬರುತ್ತೆ. ಸೊ ಎಷ್ಟು ನೋಡ್ರಿ, ಎಷ್ಟು ಬರ್ಬೋದು. ಸೊ 6 ಇಂದ ಡಿವೈಡ್ ಮಾಡ್ರಿ, 6 9 54, 6 1 6 114 ಆಗತ್ತೆ, ಬರಂಗಿಲ್ಲ. ಸೊ ಇಲ್ಲಿ ಏನಂತಂದು ಹೇಳಿದ್ರೆ 19 5ಲೇ ನೋಡ್ರಿ, 5 9 45 5 95 ಆಯ್ತು. ಅಂದ್ರೆ ಇಲ್ಲಿ ಎಷ್ಟಾಗತ್ತೆ, 95 ಯೂನಿಟ್ ಆಗತ್ತೆ. ಅಂದ್ರೆ ಇನ್ನೂ 3 ದಿನ. ಸೊ 19 ಏನಪ್ಪಾ ಅಂತಂದು ಹೇಳಿದ್ರೆ 5 ಸರಿ ಮಾಡ್ಬೇಕು. 1 ಸರಿ 2 ಸರಿ 3 ಸರಿ 4 ಸರಿ 5 ಸರಿ ಆಯ್ತು. ಎಸ್, 1 ಸರಿ 2 ಸರಿ 3 ಸರಿ 4 ಸರಿ 5 ಸರಿ ಮಾಡಿದಾಗ ಎಷ್ಟಾಗತ್ತಪ್ಪ ಅಂತಂದು ಹೇಳಿದ್ರೆ ವರ್ಕು ಟೋಟಲ್ ಆಗಿ 95 ಯೂನಿಟ್ ಆಯ್ತು. ಅಂದ್ರೆ ಇನ್ನು ಎಷ್ಟು ಬರ್ಕೋಬೇಕು. ಸೊ 10ನೇ ದಿನ, 11ನೇ ದಿನ, 12ನೇ ದಿನ. 10ನೇ ದಿನ ಯಾರು, ಅಮನ್ನು. 11ನೇ ದಿನ ರಾಮು. 12ನೇ ದಿನ ಕಪಿಲು. ಸೊ ನೆಕ್ಸ್ಟ್ 13ನೇ ದಿನ ಯಾರು, ಅಮನ್ನು. 14ನೇ ದಿನ ಯಾರು, ರಾಮು. 15ನೇ ದಿನ ಯಾರಪ್ಪ ಅಂತಂದು ಹೇಳಿದ್ರೆ ಮತ್ತೆ ಕಪಿಲ್. ಇಲ್ಲಿ 95 ಯೂನಿಟ್ಸ್ ಆಗೈತೆ. ಇಲ್ಲಿ ಎಷ್ಟೈತೆ ನಮ್ದು, 102. ಸೊ 16ನೇ ದಿನ ಯಾರು ಕೆಲಸ ಮಾಡಬೇಕು, ಅಮನ್ ಮಾಡಬೇಕು. ಎಷ್ಟು ಯೂನಿಟ್ ಮಾಡ್ತಾನ, ಅಮನ್ ಎಷ್ಟು ಯೂನಿಟ್ ಮಾಡ್ತಾನ, 3 ಯೂನಿಟ್. ಸೊ 95 3 ಎಷ್ಟಾಯ್ತು, 98 ಯೂನಿಟ್ ಆಯ್ತು. 95 3 98 ಯೂನಿಟ್ ಆಯ್ತು. ಸೊ ನೋಡ್ರಿ ಕ್ಯಾಲ್ಕುಲೇಷನ್ ಮಾಡ್ಕೊತ ಹೋಗ್ರಿ ಹಂಗೆ. ನೋಡ್ರಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ನೋಡ್ರಿ ನಾನು ಕರೆಕ್ಟ್ ಮಾಡೇನೋ ತಪ್ಪು ಮಾಡೇನೋ ನಿಮ್ಗೆ ಗೊತ್ತದು. ಸೊ 3 4 12, ಆಮೇಲೆ 3 4 12, 3 4 12, 3 4 12, ಇವನು 3 4 12. ಇಲ್ಲೂ ಕೂಡ ಏನಪ್ಪಾ ಅಂತಂದು ಹೇಳಿದ್ರೆ 3 4 12. ಸೊ ಇಷ್ಟು ಮಾಡಿದಾಗ ಏನಪ್ಪಾ ಅಂತಂದು ಹೇಳಿದ್ರೆ ಎಷ್ಟನೇ ದಿನಕ್ಕೆ ಅಂತಂದು ಹೇಳಿದ್ರೆ 16ನೇ ದಿನಕ್ಕೆ. ನೆನ್ಪಿಟ್ಕೊಳ್ರಿ, 16ನೇ ದಿನಕ್ಕೆ ಏನಂತಂದು ಹೇಳಿದ್ರೆ 102 ಯೂನಿಟ್ ಏನಂತಂದು ಹೇಳಿದ್ರೆ ಕೆಲಸ ಆಗತ್ತಾ. 16ನೇ ದಿನಕ್ಕೆ 102 ಕೆಲಸ ಆಗತ್ತಾ, ಹಾಫ್. ಸೊ ಕಂಪ್ಲೀಟ್ ಆಗ್ಬೇಕಂತಂದು ಹೇಳಿದ್ರೆ ಸಿಂಪಲ್, ಹಾಫ್ ದಿನಕ್ಕೆ ಏನಂತಂದು ಹೇಳಿದ್ರೆ 16 ದಿನ ತಗೊಂಡಾರ ಅಂದ್ರೆ ಕಂಪ್ಲೀಟ್ ಆಗಿ 32 ದಿನ ತಗೊಂತಾರ. ಸೊ ನಮ್ಗೆ ಇಲ್ಲಿ ಆನ್ಸರ್ ಕೇಳಿರೋದು ಅರ್ಧ ಕೆಲಸಕ್ಕೆ. ಸೊ ಅಂದ್ರೆ ನಮ್ದು ಇಲ್ಲಿ ಏನು ಬರುತ್ತಪ್ಪ ಅಂತಂದು ಹೇಳಿದ್ರೆ 16 ದಿನ ಅಂತಂದು ಬರುತ್ತೆ. ಸೊ ಇದೆಲ್ರಿಗೂ ಕ್ಲಿಯರಾ? ಸೊ ಎಲ್ರಿಗೂ ಅರ್ಥ ಆಯ್ತಾ ಮಾಡೋದು? ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದು ಹೇಳಿದ್ರೆ ಮತ್ತೆ ಏನಂತಂದು ಹೇಳಿದ್ರೆ ವಿಡಿಯೋ ನೋಡ್ರಿ, ಪ್ರಾಕ್ಟೀಸ್ ಮಾಡ್ರಿ. ಇದು ಎಲ್ರಿಗೂ ಅರ್ಥ ಆಯ್ತಲ್ಲ? ನಿನ್ನೆ ಯಾರು ಪ್ರಾಕ್ಟೀಸ್ ಮಾಡಿದಿರಿ ಅಥವಾ ಇವತ್ತು ಮುಂಜಾನೆ ಯಾರು ಪ್ರಾಕ್ಟೀಸ್ ಮಾಡಿದಿರಿ ಅವ್ರಿಗೆಲ್ರಿಗೂ ಈಸಿಯಾಗಿ ಅರ್ಥ ಆಗುತ್ತೆ. ಸುಮ್ಮನೆ ಸಿಂಪಲ್ ಆಗಿ ಸರ್ ಏನೋ ಹೇಳ್ತಾನ ಅಂತಂದು ಹೇಳಿ ಬಿಟ್ಬಿಟ್ರಿ ಅಂತಂದು ಹೇಳಿದ್ರೆ ಸರಿ ಹೋಗಂಗಿಲ್ಲ. ಏನ್ 304 ಬರುತ್ತಪ್ಪ? 304 ಏನ್ ಬಂತು? ಲಸ ಬಂತಾ? ಸೊ ಇಲ್ಲಿ ಎಷ್ಟಿದೆ? 14 × 4 × 3, ಸಾರಿ 17 × 4 × 3 ಎಷ್ಟಾಗತ್ತಾ? 17 4 ಎಷ್ಟಾಗತ್ತೆ? 4 7 28, 4 1 4 6 68 ಇಂಟು 3 ಮಾಡಬೇಕು. 3 8 24, 3 6 18, 2 20, 204 ಆಯ್ತು. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಇಲ್ಲಿ ಏನ್ ಕೇಳಿದ ಅಂತಂದ ಹೇಳಿದ್ರೆ ಎ ಮತ್ತು ಬಿ ಒಂದು ಕೆಲಸವನ್ನ ಏನಂತಂದ ಹೇಳಿದ್ರೆ 10 15 ದಿನಗಳನ್ನ ಮಾಡ್ತಾರ. ಬಿ ಮಾತ್ರ ಏನಂತಂದ ಹೇಳಿದ್ರೆ 3 ದಿನಗಳ ಕೆಲಸ ಕಾಲ ಏನಂತಂದ ಹೇಳಿದ್ರೆ ಕೆಲಸ ಮಾಡಿ ನಂತರ ಅವ್ನು ಬಿಟ್ಟು ಹೋಗ್ತಾನ. ಉಳಿದ ಕೆಲಸ ಯಾರು ಮಾಡಬೇಕು? ಎ ಮಾಡಬೇಕು. ಇದನ್ನೆಲ್ಲರೂ ಮಾಡ್ತೀರಿ? ಮಾಡ್ರಿ ಎಲ್ರು.
ಸಿಂಪಲ್. ಎ ಮತ್ತು ಬಿ ತೊಗೊಂಡ್ರಿ, ಸೊ ವರ್ಕ್ ಕಂಡು ಹಿಡ್ಕೊಳ್ರಿ. ಫಸ್ಟ್ 3 ದಿನ ಕಾಲ ಯಾರು ಮಾಡ್ತಾರ, ಓನ್ಲಿ ಬಿ ಅಷ್ಟ ಮಾಡ್ತಾನ. ಸೊ ಉಳಿದ ಕೆಲಸ ಕಂಡು ಹಿಡ್ಕೊಳ್ರಿ, ಅದಾದ ನಂತರ ಡಿವೈಡೆಡ್ ಬೈ ಮಾಡ್ರಿ. ವೆರಿ ಗುಡ್, ವೆರಿ ಗುಡ್. ಸೊ ಇಲ್ಲಿ ನೋಡ್ರಿ, ಎ ಇದಾನ, ಆಮೇಲೆ ಬಿ ಇದಾನ. ವೆರಿ ಗುಡ್, ಮಾಡ್ತಿದ್ದೀರೆಲ್ರು. ಸೊ ಇವನೇನಪ್ಪ ಅಂತಂದು ಹೇಳಿದ್ರೆ ಎ 10 ದಿನ ತೊಗೊಂತಾನ, ಬಿ ಎಷ್ಟು ದಿನ ತೊಗೊಂತಾನ, 15 ದಿನ ತೊಗೊಂತಾನ. ನಾವು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಲಸ ತಕ್ಕೋಬೇಕು. 10 ಮತ್ತು 15 ಲಸ ಎಷ್ಟಾಗತ್ತ ಹೇಳ್ರಿ ನೋಡೋಣ. ಸೊ 5 2 10, 5 3 15. ಸರ್ ಎಲ್ ಸಿ ಎಮ್ ಎಷ್ಟಾಯ್ತು ರೀ, 30 ಆಯ್ತು ರೀ. ಓಕೆ ಡನ್, 30 ಆಯ್ತು. ಇವಾಗ ಏನು ಮಾಡಬೇಕು, ಯೂನಿಟ್ ಕೆಲಸ ಕಂಡುಹಿಡಬೇಕು. ಏನು ಕಂಡುಹಿಡಬೇಕು, ಯೂನಿಟ್ ಕೆಲಸ ಕಂಡುಹಿಡಿರಿ. ಎ ಇದ್ದ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ, 3 ಯೂನಿಟು. ಬಿ ಇದ್ದವ ಎಷ್ಟು ಮಾಡ್ತಾನ, 2 ಯೂನಿಟು. ಇಲ್ಲೇನು ಹೇಳಿದಾರ ಸರ್, ಬಿ ಇದ್ದವ್ರಿ 3 ದಿನಗಳ ಕಾಲ ಕೆಲಸ ಮಾಡಿದಾರೆ. ಇದು ಕಂಪ್ಲೀಟ್ ವರ್ಕ್ ಕಂಪ್ಲೀಟ್ ಆಗ. ಬಟ್ ಆದ್ರೆ ಇಲ್ಲಿ 3 ದಿನಗಳ ಕಾಲ ಯಾರು ಮಾಡಿದಾರ, ಬಿ ಅಷ್ಟೇ ಕೆಲಸ ಮಾಡಿದಾನ. ಬಿದು ಎಷ್ಟು ಯೂನಿಟ್, 2 ಯೂನಿಟ್ ಮಾಡ್ತಾನ. 3 ದಿನ ತಗೊಳ್ರಿ ಇಂಟು 2 ಎಷ್ಟಾಯ್ತು, 6 ಯೂನಿಟ್. ಇದು 2 ದಿನ, ಸಾರಿ ಇದೇನಂತಂದು ಹೇಳಿದ್ರೆ ಯೂನಿಟ್. ಇದು 3 ದಿನ 2 ಯೂನಿಟ್ ಕೆಲಸ ಮಾಡ್ಯಾನ ಅಂತಂದು ಹೇಳಿದ್ರೆ ಟೋಟಲ್ ಎಷ್ಟು ಯೂನಿಟ್ ಆಯ್ತು, 6 ಯೂನಿಟ್ ಆದವು. 6 ಯೂನಿಟ್ಗಳು. ಸೊ ಟೋಟಲ್ ಎಷ್ಟು ಯೂನಿಟ್ ಕೆಲಸ ಐತಿ, ಒಟ್ಟು ಕೆಲಸ ಎಷ್ಟೈತಿ, 30 ಐತಿ. ಸೊ ಉಳಿದಿರುವ ಕೆಲಸವನ್ನ ಕಂಡುಹಿಡಬೇಕು. ಉಳಿದಿರುವ, ಸೊ 30 ಮೈನಸ್ 6 ಮಾಡಿದಾಗ ಎಷ್ಟು ಬಂತು, 24 ಬಂತು. 24 ಯೂನಿಟ್ಗಳನ್ನ ಯಾರು ಮಾಡ್ಬೇಕು ಇವಾಗ, 24 ಯೂನಿಟ್ ಅನ್ನ ಯಾರು ಮಾಡ್ಬೇಕು, ಇದು ಬಿ ಬಿಟ್ಟು ಹೋದ ಅಂತಂದು ಹೇಳಿದ್ರೆ ಎ ಒಬ್ಬ ಮಾಡ್ಬೇಕು. ಇವಾಗ ಬಿ ಬಿಟ್ಟು ಹೋದ ಅಂತಂದು ಹೇಳಿದ್ರೆ ಎ ಒಬ್ಬನೇ ಮಾಡ್ಬೇಕು. ಸೊ 24 ಯೂನಿಟ್ ಉಳಿದಿರೋ ಕೆಲಸವನ್ನ ಮಾಡಕ್ಕೆ ಎಷ್ಟು ದಿನ ಟೈಮ್ ತಗೊಂತಾನ, ಅವನು ಎಷ್ಟು ತಗೊಂತಾನ, 3. ಸೊ ಒಂದಿನಕ್ಕೆ ಎಷ್ಟು ಯೂನಿಟ್ ಮಾಡ್ತಾನೆ, 3 ಯೂನಿಟ್. ಉಳಿದಿರೋ ಕೆಲಸ ಎಷ್ಟು, 24. 3 ಒಂದ್ಲೆ 3 ಎಂಟ್ಲೆ ಅಂದ್ರ 8 ದಿನದಲ್ಲಿ ಏನಪ್ಪಾ ಅಂತಂದು ಹೇಳಿದ್ರೆ ಉಳಿದಿರುವ ಕೆಲಸವನ್ನ ಎ ಇದ್ದಾವೇನಂತಂದು ಹೇಳಿದ್ರೆ ಕಂಪ್ಲೀಟ್ ಮಾಡ್ತಾನ. ಟೋಟಲ್ ಎಷ್ಟು ದಿನ ತಗೊಳತ್ತಾ ಕೆಲಸ, ಟೋಟಲ್ ಕಂಪ್ಲೀಟ್ ಆಗಿ ಎಷ್ಟು ದಿನ ತಗೊಳತ್ತಾ, ಟೋಟಲ್ 30 ದಿನ ಏನಂತ ಕಂಪ್ಲೀಟ್, 30 ಯೂನಿಟ್ ವರ್ಕ್ ಕಂಪ್ಲೀಟ್ ಆಗಿ ಎಷ್ಟು ದಿನ ತಗೊಳತ್ತಾ, ಸೊ ಇವನು ಆಲ್ರೆಡಿ ಏನಂತಂದ ಹೇಳಿದ್ರೆ 3 ದಿನ ವರ್ಕ್ ಮಾಡಿದಾನ. ಪ್ಲಸ್ ಎ ಎಷ್ಟು ದಿನ ವರ್ಕ್ ಮಾಡ್ತಾನ, 8 ದಿನ ವರ್ಕ್ ಮಾಡ್ತಾನ. ಟೋಟಲ್ 11 ದಿನ ಆಗತ್ತ. 6 3 4 ಏನಿದು ಗದ್ಲು ನಿಮ್ದ, ಇಲ್ಲ ಆಲ್ರೆಡಿ ಅವ 8 ದಿನ ತಗೊಂಡಿದ್ದಾನ ಇಷ್ಟು ಕೆಲಸ ಮಾಡಕ. ಬಿ ಇದ್ದವ್ ಇಷ್ಟು ಕೆಲಸ ಮಾಡಿದಾನ 3 ದಿನ. ಎ ಇದ್ದವ್ ಕೆಲಸ ಮಾಡಿದಾನ ಇಷ್ಟು 8 ದಿನ. ಟೋಟಲ್ ಕೆಲಸ ಮುಗಿಸಕ್ಕೆ ಎಷ್ಟು ದಿನ ತಗೊಂತಾನ, ಸಿಂಪಲ್ 11 ದಿನ. ಎದಕ್ಕೆ ಕನ್ಫ್ಯೂಸ್ ಆಗಕತ್ತೀರೆಲ್ರು, ಮತ್ ನೋಡಪ್ಪ 11 ದಿನ ಅಂತಂದ್ರೆ 12 ದಿನ ಹಾಕ್ತಾರೆ ಯಾರೋ ಮೆಸೇಜ್. ಓಕೆ, ಮಿಸ್ ಟೈಪ್ ಆಗಿರ್ಬೇಕು. ಎಸ್, ನೆಕ್ಸ್ಟ್ ನೋಡ್ರಿ, ಇದನ್ನ ನೀವ ಮಾಡ್ರಿ ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ. ಸೊ ಇಲ್ಲಿ ಏನೈತ ಇದು ಪ್ರಾಬ್ಲಮ್. ಸೋನಾಲು ಅರ್ಜುನ್ ಏನಂತಂದ ಹೇಳಿದ್ರೆ ಒಂದು ಕೆಲಸವನ್ನ, ಸೊ ನೋಡ್ರಿ ಸೋನಾಲು ಅರ್ಜುನು ಇಬ್ರು ಸೇರ್ಬಿಟ್ಟು 57 ದಿನದಾಗ ಮಾಡ್ತಾರ. ನೆಕ್ಸ್ಟ್ ಅರ್ಜುನ್ ಮತ್ತು ರೋಹನ್ ಒಟ್ಟಾಗಿ ಏನಂತಂದ ಹೇಳಿದ್ರೆ 38 ದಿನದಲ್ಲಿ ಮಾಡ್ತಾರ. ನೆಕ್ಸ್ಟ್ ರೋಹನ್ ಮತ್ತು ಸೋನಾಲ್ ಏನಂತಂದ ಹೇಳಿದ್ರೆ 38 ದಿನದಲ್ಲಿ ಮಾಡ್ತಾರ. ಹಂಗಾದ್ರ ಸೋನಾಲ್ ಅರ್ಜುನ್ ರೋಹನ್ 3 ಜನ ಸೇರ್ಬಿಟ್ಟು ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರ? ಈಸಿಯೆಸ್ಟ್ ಕ್ವಶನ್ ಮಾಡ್ರಿ. ಇವನು ಸೋನಾಲ್ ಪ್ಲಸ್ ಅರ್ಜುನ್ ಸೇರ್ಬಿಟ್ಟು, ಆಮೇಲೆ ನೆಕ್ಸ್ಟ್ ಅರ್ಜುನ್ ಪ್ಲಸ್ ರೋಹನ್ ಸೇರ್ಬಿಟ್ಟು, ಅದಾದ ನಂತರ ನೆಕ್ಸ್ಟ್ ಇನ್ನೊಬ್ರು ಯಾರಿದಾರ ರೋಹನ್ ಮತ್ತು ಸೋನಾಲ್ ಸೇರ್ಬಿಟ್ಟು. ಸೊ ಎಷ್ಟೆಷ್ಟು ದಿನ ಮಾಡ್ತಾರ? ಇವರು 57 ದಿನದಾಗ ಮುಗಿಸ್ತಾರ. ಇವರಿಬ್ರು ಎಷ್ಟು 38 ದಿನದಾಗ, ಇವರಿಬ್ರು 38 ದಿನದಾಗ. ಲಸ ತಕ್ಕೊಡ್ರಿ, ಟೋಟಲ್ ವರ್ಕ್ ಸಿಗುತ್ತಾ. ಆಮೇಲೆ ಯೂನಿಟ್ ಕಂಡು ಹಿಡ್ಕೊಡ್ರಿ. ಆಮೇಲೆ ಸೊ ಇಬ್ಬಿಬ್ರದ್ದು ಯೂನಿಟ್ ಕೆಲಸ ಸಿಗುತ್ತಾ. ಲಾಸ್ಟ್ ಕ್ಲಾಸಲ್ಲಿ ಮಾಡಿದೀನಿ ನೋಡ್ರಿ, 3 ಜನರದ್ದು ಯೂನಿಟ್ ಕೆಲಸ ಈಗ ನೀವು ಕಂಡು ಹಿಡಿಬೇಕು. ಆಮೇಲೆ ಆ ಒಟ್ಟು ಕೆಲಸಕ್ಕೆ ಡಿವೈಡೆಡ್ ಬೈ ಮಾಡ್ಬೇಕು, ನಿಮಗೆ ಟೋಟಲ್ ಸಿಗ್ತಾವ. ಲಸ ಎಷ್ಟು ಬರುತ್ತೆ ಇಲ್ಲಿ ಟ್ರೈ ಮಾಡ್ರಿ. ಸ್ಟೆಪ್ಸ್ಗಳನ್ನಾದ್ರೂ ಕಂಪ್ಲೀಟ್ ಮಾಡಕ್ ಟ್ರೈ ಮಾಡ್ರಿ. ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ಆದ್ರೂ ಟ್ರೈ ಮಾಡ್ಬೇಕು ನೀವು. ಯಾರಿಗೆ ಬರಂಗಿಲ್ಲ. ಭಾಳ ಈಸಿ ಐತ್ರಿ, ಅವ್ನು ನೋಡಿದ ತಕ್ಷಣ ಭಾಳ ಈಸಿ ಐತಿ. ನಿಮಗೆ ಥಿಂಕ್ ಮಾಡ್ಬೇಕಷ್ಟ.
ಅದ ಈಗ ಹುಡುಗಿ ಮೆಸೇಜ್ ಮಾಡು ಹುಡುಗ ಮೆಸೇಜ್ ಮಾಡ್ರಿ ಅಂತಂದು ಹೇಳಿದ್ರೆ ರಾತ್ರಿ 12 ತನಕ ಮಾಡ್ತೀರಿ. ಸೊ ಇಲ್ಲಿ ಎಲ್ ಸಿ ಎಮ್ ಎಷ್ಟು ಬರುತ್ತಪ್ಪ ಅಂತಂದು ಹೇಳಿದ್ರೆ 114 ಬರುತ್ತೆ. ಎಲ್ ಸಿ ಎಮ್ ಎಷ್ಟು ಬರುತ್ತಾ 3 ತೆಗೆದಾಗ ಅದನ್ನು ಹೇಳ್ಕೊಡ್ತೀನಿ. 57 38 38ರದ್ದು ಲಸ ತಕೊಂಡ್ರೆ ಎಷ್ಟು ಬರುತ್ತಪ್ಪ ಅಂತಂದು ಹೇಳಿದ್ರೆ 114 ಬರುತ್ತೆ. ಸೊ ಇವಾಗ ಸೋನಾಲು ಮತ್ತು ಅರ್ಜುನ್ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೋ? ನಿಮ್ಗೆ ಯಾರಿಗೆ ಮಾಡಕ್ ಬರಲಿಲ್ಲ ಮೆಸೇಜ್ ಆದರೂ ಹಾಕರ್, ನಾ ಹೇಳ್ದಂಗೆ ಮಾಡ್ಕೊಂತ. 2 ಯೂನಿಟ್. ವೆರಿ ಗುಡ್. ಆಮೇಲೆ ಅರ್ಜುನು ಆಮೇಲೆ ರೋಹನ್ ಇವರಿಬ್ರು 3 ಯೂನಿಟ್. ಆಮೇಲೆ ನೆಕ್ಸ್ಟ್ ರೋಹನ್ ಮತ್ತು ಸೋನಾಲು ಇವರಿಬ್ರು ಏನಂತಂದ ಹೇಳಿದ್ರೆ 3 ಯೂನಿಟ್. ಸಿಂಪಲ್ ಆಗಿ ನೋಡ್ರಿ, ಇಲ್ಲಿ ನಾನು ಇಂಗ್ಲೀಷ್ನಾಗ ಬರ್ಕೊಂತ. ಸೋಹನ್ ಅಂತಂದು ಹೇಳಿದ್ರೆ ಎಸ್ ಪ್ಲಸ್ ಅರ್ಜುನ್ ಅಂತಂದು ಹೇಳಿದ್ರೆ ಎ ಎಷ್ಟು 2 ಯೂನಿಟ್. ನೆಕ್ಸ್ಟ್ ನೋಡ್ರಿ, ಅರ್ಜುನು ಪ್ಲಸ್ ರೋಹನ್ ಏನಪ್ಪ ಅಂತಂದು ಹೇಳಿದ್ರೆ 3 ಯೂನಿಟ್. ನೆಕ್ಸ್ಟ್ ನೋಡ್ರಿ, ರೋಹನ್ ಪ್ಲಸ್ ಸೋನಾಲು ಎಷ್ಟಪ್ಪ ಅಂತಂದು ಹೇಳಿದ್ರೆ 3 ಯೂನಿಟ್. ಸೊ ಇವಾಗ ನಮ್ಗೆ ಏನು ಬೇಕು? ಅವ್ರು 3 ಜನ ಸೋನಾಲ್ ಅರ್ಜುನ್ ರೋಹನ್, ಸೋನಾಲ್ ಅರ್ಜುನ್ ರೋಹನ್ ಇವರಿಬ್ರು ಏನಂತಂದೆ 3 ಜನ ಸೇರಿಬಿಟ್ಟು ಎಷ್ಟು ದಿನದಾಗ ಕಂಪ್ಲೀಟ್ ಮಾಡಂತಂದು ಕ್ವಶನ್ ಕೇಳಿದ್ರೆ. ಇಲ್ಲಿ ನೋಡ್ರಿ, ಇಲ್ಲಿ 2 ಎಸ್ ಅದಾವ, ಇಲ್ಲಿ 2 ಎ ಅದಾವ, ಇಲ್ಲಿ 2 ಆರ್ ಅದಾವ. ಸೊ ಇವನ್ನೆಲ್ಲ ಕೂಡಿಸ್ಕೊಡ್ರಿ, ಇದನ್ನೆಲ್ಲ ಕೂಡಿಸ್ಕೊಡ್ರಿ. ಎಸ್ ಪ್ಲಸ್ ಎ ಪ್ಲಸ್ ಆರ್ ಪ್ಲಸ್ ಆರ್ ಪ್ಲಸ್ ಎಸ್ ಇವನ್ನೆಲ್ಲ ಕೂಡಿಸ್ಕೊಂಡ್ರೆ ಅಂತಂದು ಹೇಳಿದ್ರೆ 2 ಪ್ಲಸ್ 3 ಪ್ಲಸ್ 3. ಸೊ ಇಲ್ಲಿ 2 ಎಸ್ ಆಗ್ತಾವ, 2 ಎಸ್, 2 ಎ ಆಗ್ತಾವ, 2 ಎ, ಆಮೇಲೆ 2 ಆರ್ ಇದಾವ ಪ್ಲಸ್ 2 ಆರ್. ಸೊ ಈಕ್ವಲ್ ಟು ಎಷ್ಟಾಯ್ತು? 2 3 5 8. ಸೊ ಇಲ್ಲಿ 2 ಕಾಮನ್ ತಕ್ಕೊಳ್ರಿ. ಎಸ್ ಪ್ಲಸ್ ಎ ಪ್ಲಸ್ ಆರ್ ಈಕ್ವಲ್ ಟು ಎಷ್ಟು ಬರುತ್ತೆ? 8 ಡಿವೈಡೆಡ್ ಬೈ 2 ಬರುತ್ತೆ. 2 ಕಾಮನ್ ತಕೊಂಡು ಆ ಕಡೆ ಕಳಿಸಿದ್ರೆ ಇಷ್ಟ ಆಗುತ್ತೆ. 2 ಒಂದ್ಲೆ 2 4. ಎಸ್ ಪ್ಲಸ್ ಎ ಪ್ಲಸ್ ಆರ್ ಎಷ್ಟಪ್ಪ ಅಂತಂದು ಹೇಳಿದ್ರೆ 4 ಯೂನಿಟ್. ಇದೆಲ್ರಿಗೂ ಬಂತ? ಇದನ್ನ ಕಂಡುಹಿಡಿಯೋದು. ಎಸ್ ಪ್ಲಸ್ ಇವ್ರು ನೋಡ್ರಿ, ಸೋನಾಲು ಅರ್ಜುನು ರೋಹನ್ನು ಒಂದ್ ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೆ ಅಂತಂದು ಹೇಳಿದ್ರೆ 4 ಯೂನಿಟ್ ಮಾಡ್ತಾರೆ. ಇದು ಕಂಡುಹಿಡಿಯೋದು ಎಲ್ರಿಗೂ ಗೊತ್ತಾಯ್ತಾ? ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇನ್ನೇನು ಮಾಡ್ಬೇಕು? ಟೋಟಲ್ ಕೆಲಸ ಎಷ್ಟೈತೆ? 114. ಇವ್ರು 3 ಜನ ಸೇರಿಬಿಟ್ಟು ಎಷ್ಟು ಯೂನಿಟ್ ಮಾಡ್ತಾರೆ? 4 ಯೂನಿಟ್. ಡಿವೈಡೆಡ್ ಬೈ ಮಾಡ್ಕೊಳ್ರಿ. 114 ಡಿವೈಡೆಡ್ ಬೈ 4. ಸೊ 4 2 8. ಸೊ 11 8 ಹೋದ್ರೆ 3 34 ಬಂತು. ಸೊ 4 8 32. ಸೊ 2 ಉಳಿತು. ಪಾಯಿಂಟ್ ಕೊಟ್ರಿ, 0 ತೊಗೊಂಡ್ರಿ, 4 5 20. ಅಂದ್ರೆ ಸೊ 3 ಜನ ಸೇರಿಬಿಟ್ಟು 28.5 ದಿನಗಳಲ್ಲಿ ಏನಪ್ಪಾ ಅಂತಂದು ಹೇಳಿದ್ರೆ ಕೆಲಸ ಮಾಡ್ತಾರೆ. 28.5 ದಿನಗಳಲ್ಲಿ ಅಂತಂದು ಹೇಳಿದ್ರೆ ಕೆಲಸ ಮಾಡ್ತಾರೆ. ಎಲ್ರಿಗೂ ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ಲ ಅಂದ್ರೆ ಕೇಳ್ರು. ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಇಲ್ಲಿ ನೋಡ್ರಿ, ಎಲ್ಲಾನು ಕೂಡಿಸಿದಾಗ ಏನಂತಂದು ಹೇಳಿದ್ರೆ 2 ಎಸ್ 2 ಎ 2 ಆರ್ ಬರ್ತಾವು. ಆಮೇಲೆ ನೆಕ್ಸ್ಟ್ 2 ಕಾಮನ್ ತಕೊಂಡ್ರೆ ಅಂತಂದು ಹೇಳಿದ್ರೆ ಎಸ್ ಪ್ಲಸ್ ಎ ಪ್ಲಸ್ ಆರ್ ಆಗತ್ತೆ. ಸೊ ಅದನ್ನ ಡಿವೈಡ್ ಮಾಡ್ಕೊಂಡ್ರೆ ನಿಮ್ಗೆ ಇಷ್ಟು ಬಂದ್ಬಿಡುತ್ತೆ. ಇದನ್ನ ಕ್ಯಾಲ್ಕುಲೇಷನ್ ಸ್ವಲ್ಪ ನೋಡ್ಕೊಬೇಕು ನೀವು. ಉಳಿದಿದ್ದೆಲ್ಲ ಬರುತ್ತೆ ಸರ್, ಇದನ್ನ ಸ್ವಲ್ಪ ಮಾಡ್ಕೊಳಕ್ ಟ್ರೈ ಮಾಡಬೇಕು. ಯಾಕಂತಂದು ಹೇಳಿದ್ರೆ ಇಂಥ ಕ್ವಶನ್ಸ್ಗಳನ್ನ ಜಾಸ್ತಿ ಕೇಳ್ತಿದ್ದಾನೆ. ನೀವು ರಿಪ್ಲೈ ಅದು ಮಾಡಲಿಲ್ಲ ಅಂತಂದು ಹೇಳಿದ್ರೆ ನಾಳೆಯಿಂದ ಕ್ಲಾಸ್ ತಗೊಳ್ಳಲ್ಲ ನಾನು. ಸುಮ್ಮನೆ ನಾನು ಒಬ್ಬನೇ ಮಾತಾಡೋದೇನಿಲ್ಲಿ. ಯಾವಾಗಿಂದ ನಾನು ಅಷ್ಟೊಂದು ಮಾತಾಡಕತ್ತೀನಿ, ನಿಮ್ಗೆ ಒಂದು ಮೆಸೇಜ್ ಹಾಕಕ್ಕಾಗತ್ತು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನೈತಿ? ಭಾನು ಒಂದು ಕೆಲಸವನ್ನ 10 ದಿನದಲ್ಲಿ ಮಾಡ್ತಾರ. ನೆಕ್ಸ್ಟ್ ರಮೇಶ್ ಅದನ್ನ ಮುಗಿಸಕ್ಕೆ ಏನಂತಂದು ಹೇಳಿದ್ರೆ 12 ದಿನ ಟೈಮ್ ತಗೊಂತಾನ. ಸೊ ನೆಕ್ಸ್ಟ್ ಏನಾಗತ್ತ? ಇದು ಕನ್ನಡ ಏನಪ್ಪಾ ಅಂತಂದು ಹೇಳಿದ್ರೆ
ಎಸ್, ಏನೇ ಕೊಟ್ರು ಕೂಡ ಎಲ್ಲದಕ್ಕೂ ಇದೇ ಮೆಥಡ್, ಒಂದೇ ಮೆಥಡ್. ಸೊ ಇಲ್ಲಿ ನೋಡ್ರಿ, ಇವ್ರಿಬ್ರು ಏನಂತಂದು ಹೇಳಿದ್ರೆ ಭಾನು 10 ದಿನದಾಗ, ರಮೇಶ್ 12 ದಿನದಾಗ ತೊಗೊಂಡ್ರ ಅಂತಂದು ಹೇಳಿದ್ರೆ, ರೋಹಿತ್ ಇದ್ದಾವ ಎಷ್ಟು ಟೈಮ್ ತಗೊಂತ ಅಂತಂದು ಹೇಳಿದ್ರೆ ಭಾನು ಮತ್ತು ರಮೇಶ್ ತಗೊಂಡಷ್ಟ. ರೋಹಿತ್ ಎಷ್ಟು ಟೈಮ್ ತಗೊಂತಪ್ಪ ಅಂತಂದು ಹೇಳಿದ್ರೆ ಭಾನು ಮತ್ತು ರಮೇಶ್ ಇವರಿಬ್ರು ಸೇರಿ ಎಷ್ಟು ಟೈಮ್ ತಗೊಂತಾರ ಅಷ್ಟು ಟೈಮ್ನ ರೋಹಿತ್ ಒಬ್ಬನೇ ತಗೊಂತಾನ. ಅದಾದ ನಂತರ ನೆಕ್ಸ್ಟ್ ಏನು ಕೇಳಿದಾರೆ ಅಂದ್ರೆ, ಹೌ ಲಾಂಗ್ ವಿಲ್ ಟೇಕ್ ರಮೇಶ್ ಆ್ಯಂಡ್ ರೋಹಿತ್. ರಮೇಶು ಮತ್ತು ರೋಹಿತ್ ಇವರಿಬ್ರು ವರ್ಕ್ನ ಮುಗ್ಸಕ್ಕೆ ಎಷ್ಟು ಟೈಮ್ ತಗೊಂತಾರ ಅಂತ ಕ್ವಶನ್ ಕೇಳಿದಾರೆ. ಇದೆಲ್ರಿಗೂ ಅರ್ಥ ಆಯ್ತಾ? ನೋಡ್ರಿ, ರೋಹಿತ್ ಎಲ್ಲಿವರೆಗೂ ವರ್ಕ್ ಮಾಡ್ತಾ ಅಂತಂದು ಹೇಳಿದ್ರೆ ಭಾನು ಮತ್ತು ರಮೇಶ್ ಇವರಿಬ್ರು ಸೇರಿ ಎಷ್ಟು ಟೈಮ್ ತಗೊಂತಾರಲ್ಲ, ಭಾನು ಮತ್ತು ರಮೇಶ್ ಎಷ್ಟು ಟೈಮ್ ತಗೊಂತಾರ ಅಷ್ಟು ಟೈಮ್ ಯಾರು ತಗೊಂತಾರ ಅಂತಂದು ಹೇಳಿದ್ರೆ ರೋಹಿತ್ ಒಬ್ಬ ತಗೊಂತಾನ. ಸೊ ಇವಾಗ ಕ್ಯಾಲ್ಕುಲೇಷನ್ ಮಾಡ್ರಿ. ಇಲ್ಲಿ ಏನಪ್ಪಾ ಅಂತಂದು ಹೇಳಿದ್ರೆ ನೋಡ್ರಿ, ಭಾನು ಇದ್ದಾರೇನಪ್ಪ ಅಂತಂದು ಹೇಳಿದ್ರೆ 10 ದಿನ ಟೈಮ್ ತಗೊಂತಾರ. ಆಮೇಲೆ ರಮೇಶ್ ಇದ್ದಾರೇನಪ್ಪ ಅಂತಂದು ಹೇಳಿದ್ರೆ 12 ದಿನ ಟೈಮ್ ತಗೊಂತಾರ. ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದು ಹೇಳಿದ್ರೆ ರೋಹಿತ್ ಆ ಕೆಲಸವನ್ನ ಮುಗ್ಸಕ್ಕೆ ಎಷ್ಟು ಟೈಮ್ ತಗೊಂತ ಅಂತಂದು ಹೇಳಿದ್ರೆ ಭಾನು ಮತ್ತು ರಮೇಶ್ ಇವರಿಬ್ರು ಸೇರಿ ಎಷ್ಟು ಟೈಮ್ ತಗೊಂತಾರಲ್ಲ ಅಷ್ಟು ಟೈಮ್ ತಗೊಂತಾನ. ಭಾನು ಮತ್ತು ರಮೇಶ್ ಇವರಿಬ್ರು ಸೇರಿ ಎಷ್ಟು ಟೈಮ್ ತಗೊಂಡಿದಾರ, ಸಪ್ರೇಟ್ ಆಗಿಲ್ಲ, ಇವರಿಬ್ರು ಸೇರಿ ಎಷ್ಟು ಟೈಮ್ ತಗೊಂತಾರ ಅಷ್ಟು ಟೈಮ್ನ ಏನಂತಂದು ಹೇಳಿದ್ರೆ ರೋಹಿತ್ ತಗೊಂತಾನ. ಸೊ ಹಂಗಾದ್ರೆ ರಮೇಶು ಮತ್ತು ರೋಹಿತ್ ಇವರಿಬ್ರು ಒಟ್ಟಿಗೆ ಸೇರಿ ವರ್ಕ್ ಮಾಡಿದ್ರೆ ಎಷ್ಟು ಟೈಮ್? ಇಲ್ಲಿ ನೋಡ್ರಿ, ನಾವು ಫಸ್ಟ್ ಏನ್ ತಗೋಣ, ಇಲ್ಲಿ ಇಬ್ರದ ಕೊಟ್ಟಿದ್ದಾರೆ, ಒಟ್ಟು ಕೆಲಸ ಕಂಡಿಡಿರಿ. ಭಾನು ಮತ್ತು ರಮೇಶಂದು, ಭಾನು ಮತ್ತು ರಮೇಶಂದು ಏನಪ್ಪಾ ಅಂತಂದು ಹೇಳಿದ್ರೆ ಕೆಲಸ ಕಂಡಿಡ್ಕೊಳ್ರಿ ಇವಾಗ. ಸೊ 10 ಮತ್ತು 12 ಲಸ ಎಷ್ಟಾಗತ್ತ? 10 ಮತ್ತು 12 ಲಸ ಎಷ್ಟಾಗತ್ತಪ್ಪ ಅಂತಂದು ಹೇಳಿದ್ರೆ 60 ಆಗತ್ತ. ಸೊ ಇವಾಗ ನಾವೇನ್ ಮಾಡ್ಬೇಕು, ಯೂನಿಟ್ ಕೆಲಸ ಕಂಡಿಡ್ಬೇಕು. ಎಷ್ಟಾಗತ್ತ? ಇವ್ರು ಎಷ್ಟು ತಗೊಂತಾನ 6 ಯೂನಿಟ್, ಇವನ್ ಎಷ್ಟು ತಗೊಂತಾನಪ್ಪ ಅಂತಂದು ಹೇಳಿದ್ರೆ 5 ಯೂನಿಟ್. ಸೊ ಎಷ್ಟು ತಗೊಂತಾರ? 6 ಯೂನಿಟ್ ಮತ್ತು 5 ಯೂನಿಟ್ ಅಂತ ತಗೊಂತಾರ. ಆಮೇಲೆ ಇವರಿಬ್ರು ಸೇರಿ ಎಷ್ಟು ಟೈಮ್ ತಗೊಂತಾರ ಕೆಲಸ ಮಾಡಕ್ಕಿದನ್ನ? ಸೊ ಟೋಟಲ್ ಕೆಲಸ 60 ಐತಿ. ಇವರಿಬ್ರು ಸೇರಿ ಭಾನು ಮತ್ತು ರಮೇಶ್ ಇವರಿಬ್ರು ಸೇರಿ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರ ಒಂದ್ ದಿನಕ್ಕ? 11 ಯೂನಿಟ್. ಸೊ ಅಂದ್ರ ಎಷ್ಟು ಟೈಮ್ ತಗೋತಾರಪ್ಪ ಅಂತಂದು ಹೇಳಿದ್ರೆ 60/11 ದಿನಗಳೇನಪ್ಪ ಅಂತಂದು ಹೇಳಿದ್ರೆ ತಗೊಂತಾರ. ಸೊ ಒಟ್ಟು ಕೆಲಸ ಡಿವೈಡೆಡ್ ಬೈ ಒಟ್ಟು ಯೂನಿಟ್ ಅಂತಂದು ಹೇಳ್ಬಿಟ್ಟು ದಿನಗಳು ಬರ್ತಾವ. 60/11 ದಿನಗಳನ್ನ ಯಾರು ತಗೊಂತಾರ? ಭಾನು ಮತ್ತು ರಮೇಶ್ ತಗೊಂತಾರ. ಸೊ ಇವಾಗ ನೀವು ಕ್ಯಾಲ್ಕುಲೇಷನ್ ಮಾಡ್ಬೇಕು. ಇಲ್ಲಿ ನೋಡ್ರಿ, ಸಿಂಪಲ್ ಅಲ್ಲ. ಇಲ್ಲಿ ನೋಡ್ರಿ, ರೋಹಿತ್ ಅಂತಂದು ಬರ್ತಾನ ಇಲ್ಲಿ. ಸೊ ಇವ್ರಿಬ್ರು ಎಷ್ಟು ವರ್ಕ್ ಮಾಡ್ತಾರ ಅಷ್ಟು ವರ್ಕ್ ಇವ್ ಮಾಡ್ತಾನಲ್ಲ. ಸಿಂಪಲ್, 6, 5 ಅಂತಂದು ಹೇಳಿದ್ರೆ ಇವ್ 11 ಆಯ್ತು. ಇಲ್ಲಿ ನೋಡ್ರಿ, ಇವ್ರಿಬ್ರು ಸೇರಿ ಭಾನು ಮತ್ತು ರಮೇಶ್ ಎಷ್ಟು ವರ್ಕ್ ಮಾಡ್ತಾರ, ಇವ್ ಒಬ್ಬ ವರ್ಕ್ ಮಾಡ್ತಾ ಅಂತಂದು ಹೇಳಿದಾರೆ ಟೈಮ್ ತಗೊಳಕ್. ಸೊ ಇವ್ರಿಬ್ರು ಎಷ್ಟು ವರ್ಕ್ ಮಾಡ್ತಾರ ಅಷ್ಟು ಇವ್ ವರ್ಕ್ ಮಾಡಕ್ತಾ ಇಲ್ಲ. ಸೊ ಇಲ್ಲಿ 6 ಯೂನಿಟ್ ಇವ್ ಕೆಲಸ ಮಾಡಿದ್ರೆ 5 ಯೂನಿಟ್ ಒಂದ್ ದಿನಕ್ಕೆ ಕೆಲಸ. ಒಂದ್ ದಿನಕ್ಕ ಭಾನು 6 ಯೂನಿಟ್, ರಮೇಶ್ 5 ಯೂನಿಟ್ ಅಂತಂದು ಹೇಳಿದ್ರೆ ರೋಹಿತ್ ಎಷ್ಟು ಯೂನಿಟ್ ಮಾಡ್ಬೇಕು? ಅವ್ರಿಬ್ರು ತಗೊಂಡಷ್ಟು ತಗೊಂತಾನ. ಅಂದ್ರೆ 6 + 5 ಏನಂತಂದು ಹೇಳಿದ್ರೆ 11 ಯೂನಿಟ್. ಕ್ಲಿಯರ್? ಸೊ ಟೋಟಲ್ ಎಷ್ಟೈತಪ್ಪ? 60 ಅಂತಂದೈತಿ. ನಮಗೇನ್ ಕೇಳಿದಾರೆ ಇವಾಗ? ರಮೇಶು ಮತ್ತು ರೋಹಿತ್ ಅಂತ ಕೇಳಿದಾರ. ಇವ್ರದಿಬ್ರದ್ದು ಯೂನಿಟ್ ಕೆಲಸ ಎಷ್ಟಾಯ್ತು? ರಮೇಶಂದ ಎಷ್ಟಾಯ್ತು? 5 ಆಯ್ತು. ರೋಹಿತ್ ಎಷ್ಟಾಯ್ತು? 11 ಆಯ್ತು. ಟೋಟಲ್ ಏನಪ್ಪಾ ಅಂತಂದು ಹೇಳಿದ್ರೆ 16 ಯೂನಿಟ್. ಟೋಟಲ್ ಎಷ್ಟಪ್ಪ? 16 ಯೂನಿಟ್ ಇಬ್ಬರದು ಸೇರಿ, ರಮೇಶ್ದು ಮತ್ತು ರೋಹಿತ್ದು. ಸೊ ಡಿವೈಡೆಡ್ ಮಾಡ್ರಿ ಇವಾಗ ಎಷ್ಟಾಗತ್ತೆ? 60 ಡಿವೈಡೆಡ್ ಬೈ 16 ಅಂದ್ರೆ 16 × 3 = 48. ಸೊ ಎಷ್ಟು ಉಳಿತಿಲ್ಲಿ? 12 ಉಳಿತು. ಇದನ್ನ ಹೆಂಗ್ ಬರಿತೀವಿ? 3 × 12 ಡಿವೈಡೆಡ್ ಬೈ 16 ಅಂತ ಬರಿತೀವಿ. ಕ್ಲಿಯರ್ ಎಲ್ರಿಗೂ? ಸೊ ಇದು ಇನ್ನೂ ಡಿವೈಡ್ ಆಗತ್ತೆ ನೋಡ್ರಿ. 4 3 12, 4 4 16. 3 × 3 ಡಿವೈಡೆಡ್ 4 ಏನಪ್ಪಾ ಅಂತಂದ್ರೆ ಹೇಳಿದ್ರೆ ಇಷ್ಟು ದಿನಗಳನ್ನ ತಗೊಂತಾರೆ. ಇವನ್ ನೀವು ಪಾಯಿಂಟ್ದಾಗೂ ಬರಿಬಹುದು. ನಿಮಗೆ ಯಾವ ತರ ಕ್ವಶನ್ ಅಲ್ಲಿ ಆನ್ಸರ್ ಕೊಟ್ಟಿರ್ತಾನೆ ಅದ್ರ ಮೇಲೆ ಡಿಪೆಂಡ್. ಪಾಯಿಂಟ್ ಅಲ್ಲಿ ಕೊಟ್ಟಿದ್ದ ಅಂತಂದ ಹೇಳಿದ್ರೆ ಪಾಯಿಂಟ್ ತಗೊಂಡು ಇಲ್ಲಿ 0 ತಗೊಂಡು ಕ್ಯಾಲ್ಕುಲೇಷನ್ ಮಾಡಿ. ಇಲ್ಲ ಅಂತಂದ ಹೇಳಿದ್ರೆ ಭಿನ್ನ ರಾಶಿ ರೂಪದಲ್ಲಿ ಬರೀ. ಸೊ ಇದು ಎಲ್ರಿಗೂ ಅರ್ಥ ಆಯ್ತಾ?
ಎಲ್ರಿಗೂ ಅರ್ಥ ಆಯ್ತಾ? ಮೊದಲು ಕ್ವಶನ್ ಏನು ಅರ್ಥ ಆಯ್ತು ಹೇಳ್ರಿ ನನಗೆ ಮೊದಲು ಮೆಸೇಜ್ ಹಾಕ್ರಿ. ಕ್ವಶನ್ ಏನು ಅರ್ಥ ಆಯ್ತು? ಸಿಂಪಲ್. ಭಾನು ಇದ್ದವ 10 ದಿನ, ಅದಾದ ನಂತರ ರಮೇಶ್ ಇದ್ದವ 12 ದಿನ ತಗೊಂತಾರೆ. ಇದೆಲ್ರಿಗೂ ಕ್ಲಿಯರ್? ಸೊ ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ರೋಹಿತ್ ಎಷ್ಟು ಟೈಮ್ ತಗೊಂತ ಅಂತಂದು ಹೇಳಿದ್ರೆ ಭಾನು ಮತ್ತು ರಮೇಶ್ ಇವರಿಬ್ರು ಸೇರಿಬಿಟ್ಟು ಎಷ್ಟು ಟೈಮ್ ತಗೊಂತಾರಲ್ಲ ಅಷ್ಟು ಟೈಮ್ನ ರೋಹಿತ್ ತಗೊಂತಾನ. ಭಾನು ರಮೇಶ್ ಇಬ್ರು ಸೇರಿ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ರಿ ಅಂತಂದು ಹೇಳಿದ್ರೆ ಒಂದು ಕೆಲಸನ ಎಷ್ಟು ಟೈಮ್ ತಗೊಂತಾರ ಅಷ್ಟು ಟೈಮ್ ಏನಪ್ಪಾ ಅಂತಂದು ಹೇಳಿದ್ರೆ ರೋಹಿತ್ ತಗೊಂತಾರ ಅಂತ ಹೇಳಿದೆ. ಇಲ್ಲಿ ಭಾನುದು ಮತ್ತು ರಮೇಶ್ ಅಂತ ಕೊಟ್ಟಿದ್ದಾರೆ, ಇದನ್ನ ಕ್ಯಾಲ್ಕುಲೇಷನ್ ಮಾಡ್ರಿ. ಭಾನು ಇದ್ದರೆ 6 ಯೂನಿಟು, ರಮೇಶ್ ಇದ್ದ 5 ಯೂನಿಟ್ ಕೆಲಸ ಮಾಡ್ತಾರೆ. ಅಂದ್ರೆ ಒಂದ್ ದಿನಕ್ಕೆ ಇವರಿಬ್ರು ಸೇರಿ ಇಷ್ಟು ಕೆಲಸ ಮಾಡ್ತಾರೆ ಅಂತಂದು ಹೇಳಿದ್ರೆ ಇಲ್ಲಿ ನಮ್ಗೆ ಕೊಟ್ಬಿಟ್ಟಿದಾರೆ ರೋಹಿತ್ ಎಷ್ಟು ಕೆಲಸ ಮಾಡ್ತಾನೆ ಅವ್ರಿಬ್ರಿಗೂ ಸಮಾನ. ಅಂದ್ರೆ ಇವನು 6 ಯೂನಿಟ್ ಪ್ಲಸ್ 5 ಯೂನಿಟ್ ಅಂತಂದು ಹೇಳಿದ್ರೆ 11 ಯೂನಿಟ್. ಅಂದ್ರೆ ರೋಹಿತ್ ಮಾಡೋ ಒಬ್ಬ ಕೆಲಸ ಏನಂತಂದು ಹೇಳಿದ್ರೆ ಯಾರಿಗೆ ಈಕ್ವಲ್ ಆಗಿರುತ್ತಾ? ಭಾನುಗೂ ರಮೇಶ್ ಈಕ್ವಲ್ ಆಗಿರುತ್ತೆ, ಇಬ್ರು ಸೇರಿ ಮಾಡಿದಷ್ಟು. ನೀವು ಮನ್ಯಾಗ ಜಗಳ ಮಾಡ್ತಿರ್ತಾರಲ್ಲ, ನಾ ಎಷ್ಟು ಕೆಲಸ ಮಾಡ್ತಾನೆ ಅಂತಂದು ಹೇಳಿದ್ರೆ ಅವ್ರಿಬ್ರು ಎಷ್ಟು ಕೆಲಸ ಮಾಡ್ತಾರೆ ಅಷ್ಟು ನಾ ಒಬ್ಬ ಕೆಲಸ ಮಾಡ್ತಾನೆ, ನನಗೆ ಜಾಸ್ತಿ ಕೊಡ್ರಿ ಅಂತಂದು ಜಗಳ ಮಾಡ್ತಿರಲ್ಲ, ಆ ಥರ. ಸೊ ರೋಹಿತ್ ಇದ್ದಾವೇನಂತಂದು ಹೇಳಿದ್ರೆ ಅವ್ರಿಬ್ರು ಎಷ್ಟು ಕೆಲಸ ಮಾಡ್ತಾರ ಅಷ್ಟು ಕೆಲಸ ಅಂತಂದು ಹೇಳಿದ್ರೆ ಟೋಟಲ್ ಎಷ್ಟಾಯ್ತು? 11 ಯೂನಿಟ್ ಆಯ್ತು. ನಮ್ಗೆ ಇಲ್ಲೇನು ಕೇಳಿದಾರ? ರಮೇಶ್ ಮತ್ತು ರೋಹಿತ್ ಇವರಿಬ್ರು ಸೇರಿ ಎಷ್ಟು ದಿನದಾಗ ಮುಗಿಸ್ತಾರಂತ ಕೇಳಿದಾರ. ರಮೇಶಂದು ಎಷ್ಟು ಯೂನಿಟ್ ಕೆಲಸ? 5 ಯೂನಿಟ್. ರೋಹಿತಂದು ಎಷ್ಟು ಇಲ್ಲಿ ಕೆಲಸ ನೋಡಿದೀವಿ? 11 ಯೂನಿಟ್. ಟೋಟಲ್ ಎಷ್ಟಾಯ್ತಪ್ಪ ಅಂತಂದು ಹೇಳಿದ್ರೆ 16 ಯೂನಿಟ್. ಟೋಟಲ್ ಕೆಲಸ ಎಷ್ಟೈತಿ? 60 ಐತಿ. ಡಿವೈಡೆಡ್ ಬೈ 16 ಮಾಡ್ರಿ, ನಮ್ಗೆ ಆನ್ಸರ್ ಏನಪ್ಪಾ ಅಂತಂದು ಹೇಳಿದ್ರೆ ಇಷ್ಟು ಬರುತ್ತೆ. ಮೋಸ್ಟ್ ಈಸಿಯೆಸ್ಟ್ ಇದು ನಿಮ್ಗಪ್ಪ. ಮೋಸ್ಟ್ ಈಸಿ ಆಗಿರೋದು ಏನಂತಂದು ಹೇಳಿದ್ರೆ ನಿಮ್ಗಿದು ಏನಂತ ಹೇಳ್ತೀವಿ, ಟ್ರಿಕ್ಸ್ ಇದು. ಇದನ್ನ ಬಿಟ್ರೆ ಅಂತಂದು ಹೇಳಿದ್ರೆ ಬೇರೆ ಎಲ್ಲೂ ಅರ್ಥ ಆಗಿಲ್ಲ ನಿಮಗೂ. ನೋಡ್ರಿ, ಇಲ್ಲಿವರೆಗೂ ನಾನು ಎಷ್ಟು ಕ್ವಶನ್ಸ್ಗಳನ್ನ ಬಿಡಿಸಿದ್ದೀನಿ. ಟೋಟಲ್ ಆಗಿ ವರ್ಕ್ ಮೇಲೆ ಏನಂತಂದು ಹೇಳಿದ್ರೆ ಆಲ್ರೆಡಿ 4 ವಿಡಿಯೋಗಳಿದಾವ. ನಿನ್ನೆ ಒಂದು ವಿಡಿಯೋ, ಇವತ್ತೊಂದು ವಿಡಿಯೋ. ಎಷ್ಟೇ ಮಾಡಿದ್ರು ಕೂಡ ನಾನು ಒಂದೇ ಒಂದು ಏನಂತಂದು ಹೇಳಿದ್ರೆ ಸ್ಟೆಪ್ಸ್ನ ತೊಗೊಂಡು ಹೋಗ್ತಿದ್ದೀನಿ. ಒಂದೇ ಸ್ಟೆಪ್, ಒಂದೇ ಟ್ರಿಕ್. ಎಲ್ಲೂ ಫಾರ್ಮುಲಾ ಯೂಸ್ ಮಾಡಿಲ್ಲ, ಏನೂ ಇಲ್ಲ. ಎಲ್ಲ 6 ವಿಡಿಯೋಸ್ಗಳನ್ನ ನೋಡ್ರಿ, ಇವತ್ತಿಂದ ಅಪ್ಲೋಡ್ ಮಾಡಿದ್ರೆ ಎಲ್ಲಾನು ನೋಡ್ರಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಈಸಿಯಾಗಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಮಾಡಿ. ಒಂದು ಕೆಲಸ ಏನಂತಂದು ಹೇಳಿದ್ರೆ 20 ದಿನಗಳಲ್ಲಿ 80% ವರ್ಕ್ನ ಕಂಪ್ಲೀಟ್ ಮಾಡ್ತಾನೆ. ನಂತರ ಏನಂತಂದು ಹೇಳಿದ್ರೆ ಎ ಜೊತೆಗೆ ಬಿ ಕೂಡ ಸೇರ್ತಾನೆ. ಅವಾಗ ಅವರಿಬ್ರು ಸೇರ್ಬಿಟ್ಟು ಏನಂತಂದು ಹೇಳಿದ್ರೆ 3 ದಿನಗಳಲ್ಲಿ ಉಳಿದ ಕೆಲಸವನ್ನ ಮಾಡ್ತಾರ. ಹಂಗಾದ್ರೆ ಇಡೀ ಕೆಲಸವನ್ನ ಕಂಪ್ಲೀಟ್ ಮಾಡಕ ಬಿ ಎಷ್ಟು ಟೈಮ್ ತಗೊಂತಾನ ಅಂತಂದು ಹೇಳಿ. ಮಾಡ್ರಿ ಇದನ್ನ. ಟೈಮ್ ತಗೊಳ್ರಿ, ಟೈಮ್ ತಗೊಂಡು ಮಾಡ್ರಿ. ಸೇಮ್ ಅದೇ ಥರ.
ಯಾರಿಗಾದ್ರೂ ಏನಾದರೂ ಬಂತಾ? ಸೇಮ್ ಥಿಂಗ್ ಐತ್ರು ಇಲ್ಲಿ ನೋಡ್ರಿ, ಎಲ್ಲರೂ ನೋಡ್ರಿ ಇಲ್ಲಿ. ಸೊ ಇಲ್ಲಿ ಏನಂತಂದು ಹೇಳಿದ್ರೆ ಒಂದು ಕೆಲಸ ಆಯ್ತಾ. ಸೊ ಇದೇನಪ್ಪ ಅಂತಂದು ಹೇಳಿದ್ರೆ ಇದು ಟೋಟಲ್ ಕೆಲಸ ಅಂತ ಅನ್ಕೊಡ್ರಿ. ಪರ್ಸೆಂಟೇಜ್ ಕೊಟ್ಟಾಗ ಅಷ್ಟನ ಈ ಥರ ಮಾಡಬೇಕು. ಸೊ ಇದೇನಪ್ಪ ಅಂತಂದು ಹೇಳಿದ್ರೆ ಟೋಟಲ್ ಕೆಲಸ. ಸೊ ವೆರಿ ಗುಡ್. ಸೊ ಯಾರೋ ಒಬ್ರು ಮಾಡಿದ್ರು, ವೆರಿ ಗುಡ್. ಸೊ ಇಲ್ಲೇನಂತಂದು ಹೇಳಿದ್ರೆ ಟೋಟಲ್ ಕೆಲಸ ಇದು. ಸೊ ಇದ್ರೊಳಗೆ ಏನಂತಂದು ಹೇಳಿದ್ರೆ ಏನು ಕೊಟ್ಟಿದ್ದಾನೆ, ಎ ಇದ್ದಾವೇನಂತಂದು ಹೇಳಿದ್ರೆ ಇದು 100% ಕೆಲಸ. 100 ಅನ್ಕೊಡ್ರಿ, 100 ಅನ್ಕೊಡ್ರಿ. ಇದು 100 ಅನ್ನೋ ವರ್ಕ್ ಏನಪ್ಪ ಅಂತಂದ್ರೆ 100% ಅಂತ ಅನ್ಕೊಡ್ರಿ. ಸೊ ಇದ್ರಾಗ ಏನಂತಂದು ಹೇಳಿದ್ರೆ 80% ವರ್ಕ್ನ ಏನಂತಂದು ಹೇಳಿದ್ರೆ ಎ ಕಂಪ್ಲೀಟ್ ಮಾಡಿದಾನ. ಉಳಿದು 20% ವರ್ಕ್ ಏನೈತಲ್ಲ ಅದನ್ನ ಏನಂತಂದು ಹೇಳಿದ್ರೆ ಬಿ ಮತ್ತು ಎ, ಬಿ ಇದ್ದಾವ ಬಂದು ಜಾಯ್ನ್ ಆಗ್ತಾನೆ, ಬಿ ಎ ಅನ್ನ ಸೇರ್ತಾನೆ ನೆಕ್ಸ್ಟ್ ಉಳಿದ ವರ್ಕ್ ಅನ್ನ. ಅಂದ್ರೆ ಇಲ್ಲಿ ಎ ಅಂಡ್ ಬಿ ವರ್ಕ್ ಮಾಡ್ತಾರ. ಇದೆಲ್ರಿಗೂ ಕ್ಲಿಯರಾ? ಹಂಗಾದ್ರೆ ನೆಕ್ಸ್ಟ್ ಬಿ ಒಬ್ಬ 100% ವರ್ಕ್ನ ಎಷ್ಟು ದಿನದಾಗ ಕಂಪ್ಲೀಟ್ ಮಾಡ್ತಾ ಅಂತಂದು ಹೇಳಿ ಕೇಳಿದಾರ. ಕ್ಲಿಯರಾ? ಇದೆಲ್ರಿಗೂ ಅರ್ಥ ಆಯ್ತಾ ಕ್ವಶನ್? ಹ್ಞೂ ಆದ್ರೂ ಅನ್ರೋ. ಹಾಂ, ಎಸ್, ಇಷ್ಟು ಹೇಳ್ಕೊತ ಹೋಗ್ರಿ, ನಾನು ಹೇಳ್ತೀನಿ ನಿಮ್ಗೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ 100% ಏನು ಕೊಟ್ಟಿದ್ದಾನಲ್ಲ ಇದನ್ನ ಏನಂತಂದು ಹೇಳಿದ್ರೆ ಟೋಟಲ್ ವರ್ಕ್ 100 ಅನ್ಕೊಂಡ್ಬಿಡ್ರಿ. ಈಗೇನು ಪರ್ಸೆಂಟೇಜ್ ಒಳಗೆ ಕೊಟ್ಟಿರ್ತಾನಲ್ಲ ಈ ಟೋಟಲ್ ಏನಂತಂದು ಹೇಳಿದ್ರೆ 100 ಅನ್ಕೊಂಡ್ಬಿಡ್ರಿ. ಸೊ ಇಲ್ಲಿ ವರ್ಕ್ ಎಷ್ಟಾಯ್ತು, 80% ವರ್ಕ್ ಅಂತಂದು ಹೇಳಿದ್ರೆ 80%, 100 80% ವರ್ಕ್ ಅಂತಂದು ಹೇಳಿದ್ರೆ 80. ಸೊ ಉಳಿದು 20% ವರ್ಕ್ ಅಂತಂದು ಹೇಳಿದ್ರೆ 20. ಸೊ ಇದು 80 ಯೂನಿಟ್ಸ್ ವರ್ಕು. ಇದು ಟೋಟಲ್ ಏನಂತ ಅನ್ಕೊಡ್ರಿ ಅಂದ್ರೆ 100 ಯೂನಿಟ್ಸ್ ಅಂತ ಅನ್ಕೊಡ್ರಿ. 100 ಯೂನಿಟ್ಸ್ ಏನಂತಂದು ಹೇಳಿದ್ರೆ 100% ಅನ್ಕೊಂಡಾಗ 80% ಅಂತಂದು ಹೇಳಿದ್ರೆ 80 ಯೂನಿಟ್ಸು, ಉಳಿದಿದ್ದು 20% ಅಂತಂದು ಹೇಳಿದ್ರೆ 20 ಯೂನಿಟ್ಸು. ಇದನ್ನ ಬರ್ಕೊಂಡಿದ್ದು ಕ್ಲಿಯರ್ ಆಯ್ತಾ ಎಲ್ರಿಗೂ? 100% ವರ್ಕಲ್ಲಿ 80% ಎ ಕಂಪ್ಲೀಟ್ ಮಾಡ್ತಾನೆ, ಉಳಿದು 20% ಎ ಆ್ಯಂಡ್ ಬಿ ಕಂಪ್ಲೀಟ್ ಮಾಡ್ತಾರೆ. ಆ 100% ಏನೈತಲ್ಲ ಅದನ್ನೇನಂತಂದು ಹೇಳಿದ್ರೆ 100 ಯೂನಿಟ್ಸ್ ಅಂತ ಅನ್ಕೊಡ್ರಿ. ಅವಾಗ 80% ಅಂತಂದು ಹೇಳಿದ್ರೆ 80 ಯೂನಿಟು, ಉಳಿದು 20% ಅಂತಂದು ಹೇಳಿದ್ರೆ 20 ಯೂನಿಟು. ಎಲ್ರಿಗೂ ಕ್ಲಿಯರಾ? ಎಸ್. ಇಲ್ಲೇನಂತಂದು ಹೇಳಿದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ. ಈ 80 ಯೂನಿಟನ್ನ ಎ ಇದ್ದಾವೇನಂತಂದು ಹೇಳಿದ್ರೆ 20 ದಿನ ತಗೊಂಡು ಕಂಪ್ಲೀಟ್ ಮಾಡ್ತಾನೆ. ಅದಾದ ನಂತರ ಈ 20 ಯೂನಿಟನ್ನ ಎ ಮತ್ತು ಬಿ ಸೇರಿಬಿಟ್ಟು 3 ದಿನದಾಗ ಕಂಪ್ಲೀಟ್ ಮಾಡ್ತಾರೆ. ಕ್ಲಿಯರ್? ಹಂಗಂದ್ರೆ ಇಲ್ಲಿ ನೋಡ್ರಿ, 80 ಡಿವೈಡೆಡ್ ಬೈ 20 ಮಾಡ್ರಿ ಅಂತಂದು ಹೇಳಿದ್ರೆ 21 21 4. ಸೊ ಎ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನೆ ಒಂದು ದಿನಕ್ಕೆ ಅಂತಂದು ಗೊತ್ತಾಯ್ತಾ ಎಲ್ರಿಗೂ? ಹಿಂಗೆ ಮಾಡ್ಬೋದಾ? ಟೋಟಲ್ ವರ್ಕು ಡಿವೈಡೆಡ್ ಬೈ 20 ದಿನ ಮಾಡ್ರಿ ಅಂತಂದು ಹೇಳಿದ್ರೆ ಎಷ್ಟು ಯೂನಿಟ್ ಅಂತಂದು ಗೊತ್ತಾಯ್ತಾ? ಮೊದಲು ನಾವೇನು ಮಾಡ್ತಿದ್ವಿ, ಈ ಯೂನಿಟು ಡಿವೈಡೆಡ್ ಬೈ ಏನಂತಂದು ಹೇಳಿದ್ರೆ ಅವ್ನು ಮಾಡೋ ಒಂದು ದಿನಕ್ಕೆ ಯೂನಿಟ್ ಅಂತ ಮಾಡ್ಕೊಂಡಾಗ ಇಷ್ಟು ಆನ್ಸರ್ ಬರ್ತಿತ್ತು. ಸೊ ಇದನ್ನ 80 ಡಿವೈಡೆಡ್ ಬೈ 20 ಮಾಡ್ರಿ ಅಂತಂದು ಹೇಳಿದ್ರೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನಂತಂದು ಗೊತ್ತಾಯ್ತಾ? ಎ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನೆ? 4 ಯೂನಿಟ್ ಮಾಡ್ತಾನೆ. ಎಲ್ರಿಗೂ ಕ್ಲಿಯರಾ? ಇಲ್ಲಿ ನೋಡ್ರಿ, ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಈ ಕ್ಯಾಲ್ಕುಲೇಷನ್ ತೊಗೊಂಡಾಗ 20 ಯೂನಿಟ್ ಕೆಲಸ ಆಯ್ತು. ಸೊ 3 ದಿನ ಟೈಮಿಂಗ್ ತೊಗೊಂಡಿದಾರ. 3 ದಿನ ಯಾರ್ಯಾರ? ಎ ಆ್ಯಂಡ್ ಬಿ ಸೇರಿಬಿಟ್ಟು. ನಮ್ಗೆ ಎದ್ ಗೊತ್ತೈತಿ 4 ಯೂನಿಟ್ ಮಾಡ್ತಾನೆ. ಅಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ, ಎ ಅಷ್ಟ ಏನಂತಂದು ಹೇಳಿದ್ರೆ 3 ದಿನದಾಗ ಎಷ್ಟು ಕೆಲಸ ಮಾಡ್ತಾನೆ ನೋಡ್ರಿ, 4 × 3 ಏನಂತಂದು ಹೇಳಿದ್ರೆ 12 ಯೂನಿಟ್ ಮಾಡ್ತಾನೆ. ಸೊ ಇಲ್ಲಿ ಟೋಟಲ್ 20 ಯೂನಿಟ್ ಐತೆ. ಹಂಗಾದ್ರೆ ಬಿ ಎಷ್ಟು ಕೆಲಸ ಮಾಡಬೇಕು? ಉಳಿದಿರೋದು 20ರಾಗ 12 ಕಳೆದ್ರೆ ಅಂತಂದು ಹೇಳಿದ್ರೆ 8 ಯೂನಿಟ್ ಇತ್ತು. ಈ 8 ಯೂನಿಟ್ನ ಯಾರು ಕೆಲಸ ಮಾಡಬೇಕು? ಬಿ ಮಾಡಬೇಕು. ಸೊ ಹಂಗಾದ್ರೆ ಬಿ ಇದ್ದವ ಏನಂತಂದು ಹೇಳಿದ್ರೆ 8 ಯೂನಿಟ್ ಮಾಡ್ತಾನೆ. ಎಷ್ಟು ದಿನ ಟೈಮ್ ತೊಗೊಂತಾನ? 3 ದಿನ ತೊಗೊಂತಾನ. ಇದನ್ನ ಡಿವೈಡೆಡ್ ಮಾಡ್ರಂದ್ರೆ ಒಂದು ದಿನಕ್ಕೆ ಬಿ ಎಷ್ಟು ಯೂನಿಟ್ ಮಾಡ್ತಾನ ಅನ್ನೋದು ಗೊತ್ತಾಗತ್ತೆ. 8/3. ಸೊ 8/3 ಏನಂತಂದು ಹೇಳಿದ್ರೆ ಅಷ್ಟು ಯೂನಿಟ್ ಒಂದು ದಿನಕ್ಕೆ ಕೆಲಸ ಮಾಡ್ತಾನೆ. ಹಾಗಾದ್ರೆ ಟೋಟಲ್ ಕೆಲಸ ಎಷ್ಟೈತೆ ನಮ್ಮದು? 100 ಯೂನಿಟ್ ಐತಿ. ಸೊ ಡಿವೈಡೆಡ್ ಬೈ 8/3 ಮಾಡಬೇಕು. ಸೊ ಇದನ್ನ ಮಾಡ್ಕೊಂಡಾಗ ಏನಂತಂದು ಹೇಳಿದ್ರೆ ನಮ್ದು ಆನ್ಸರ್ ಬರುತ್ತೆ. ಇದನ್ನ ಹೆಂಗೆ ಬರ್ಕೊಂತೀರಿ? 100 ಇದು 3 ಮೇಲ್ಗಡೆ ಹೋಗುತ್ತೆ ಇಂಟು 3 ಡಿವೈಡೆಡ್ ಬೈ 8. ಸೊ ಅಂದ್ರೆ ಇದನ್ನ ಟೋಟಲ್ ಆಗಿ ಹೆಂಗೆ ಬರ್ಕೋತೀರಿ ಅಂದ್ರೆ 300 ಡಿವೈಡೆಡ್ ಬೈ 8 ಮಾಡ್ರಿ ಅಂತಂದು ಹೇಳಿದ್ರೆ ನಮಗೊಂದು ಆನ್ಸರ್ ಬರುತ್ತಾ? ಎಷ್ಟು ಬರುತ್ತಾ? ಎಷ್ಟು ಬರುತ್ತಾ ನೋಡ್ರಿ. ಸೊ 37 ಡಿವೈಡೆಡ್ ಬೈ ಸಮಥಿಂಗ್ ಬರುತ್ತೆ ನೋಡ್ರಿ, 4 ಡಿವೈಡೆಡ್ ಬೈ ಸೊ ಇಷ್ಟು ಬರುತ್ತೆ. 4 ಒಂದೇ 4 ಇರಲಿ 37.5 ಬರಿಬೋದು, ಇಲ್ಲಾಂದ್ರೆ 37 × 1/2 ಭಿನ್ನರಾಶಿ ರೂಪದಲ್ಲಿ ಬರಿಬೋದು. ಇಷ್ಟು ದಿನಗಳನ್ನ ಟೈಮ್ ತೊಗೊಂತಾನ. ಇದು ಎಲ್ರಿಗೂ ಅರ್ಥ ಆಯ್ತಾ ನಾವು ಹೆಂಗ್ ಮಾಡಿದ್ವಿ ಅಂತಂದು ಹೇಳ್ಬಿಟ್ಟು? ಎಲ್ರಿಗೂ ಅರ್ಥ ಆಯ್ತಾ? ಸೊ 80% 20%. ಇವು 80% ಮಾಡಕ್ಕೆ ಏನಂದ್ರೆ 20 ದಿನ ತಗೊಂಡ ಅಂತಂದು ಹೇಳಿದ್ರೆ ಅದನ್ನ ಡಿವೈಡೆಡ್ ಮಾಡ್ರೆ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾ ಅನ್ನೋದು ಏದ್ ಗೊತ್ತಾಯ್ತು.
ಸೊ ಇಲ್ಲಿ ಆಲ್ರೆಡಿ 3 ದಿನದಾಗ ಏನಂತಂದು ಹೇಳಿದ್ರೆ ಎ ಆ್ಯಂಡ್ ಬಿ ಮಾಡಿದ್ದಾರೆ, ಎ ಆ್ಯಂಡ್ ಬಿ ಇಬ್ರು ಸೇರಿ ಮಾಡಿದ್ದಾರೆ. ಈ ಒಂದು 4 ಯೂನಿಟ್ ಮಾಡ್ತಾ ಅನ್ನೋದು ಗೊತ್ತೈತೆ. ಅಂದ್ರೆ ಎ ಎಷ್ಟು ಮಾಡ್ದ 3 ದಿನಕ್ಕೆ 12 ಯೂನಿಟ್ ಮಾಡ್ದ. ಟೋಟಲ್ ಎಷ್ಟು ಯೂನಿಟ್ ಮಾಡಿದಾರೆ 3 ದಿನಕ್ಕೆ ಇಬ್ರು ಸೇರಿ 20 ಯೂನಿಟ್ ಮಾಡಿದಾರೆ. ಅಂದ್ರೆ 20ರಾಗ ಏನು 12 ಕಡ್ದ ಅಂತಂದು ಹೇಳಿದ್ರೆ 8 ಯೂನಿಟ್ ಯಾರು ಕೆಲಸ ಮಾಡ್ಬೇಕು 3 ದಿನದಾಗ ಬಿ ಮಾಡಬೇಕು. ಸೊ 8 ದಿನ ಅಂತ ತಗೊಳ್ರಿ, ಸಿಂಪಲ್. ಸೊ 1 ದಿನದ ಯೂನಿಟ್ ಕೆಲಸ ಸಿಗುತ್ತಾ, ಡಿವೈಡೆಡ್ ಬೈ ಹೋಲ್ ಕೆಲಸ ಮಾಡ್ರಿ, ನಮ್ಗೆ ಆನ್ಸರ್ ಬರುತ್ತೆ. ಈ ಥರ ಏನಪ್ಪಾ ಅಂತಂದು ಹೇಳಿದ್ರೆ ಕೆಲವೊಂದು ಕ್ವಶನ್ಸ್ಗಳು ಬರ್ತಾವ, ಅವುಗಳು ನೋಡ್ಬೇಕು. ಇದು ಯಾರ್ದಂತಂದು ಹೇಳಿದ್ರೆ ಕರೆಕ್ಟಾಗಿ ವರ್ಕ್ ಮಾಡಿರಂಗಿಲ್ಲ. ಸೊ ನೀವೇನಂತಂದು ಹೇಳಿದ್ರೆ ದೇವ್ರು ನಂಬ್ಕೊಂಡು ಹೋಗಿರ್ತಾರಲ್ಲ, ನಮ್ಗೆ ಈಸಿ ಬರುತ್ತೆ, ಪಾಸ್ ಆಗ್ತೀವಿ. ಸೊ ಅಂಥವ್ರಿಗೆ ಏನಂತಂದು ಹೇಳಿದ್ರೆ ಈ ಥರ ಕೆಲಸ ಬರ್ತಾವೆ ಪಕ್ಕ. ಯಾರು ಕರೆಕ್ಟಾಗಿ ವರ್ಕ್ ಮಾಡ್ತೀರಿ, ನಿಮ್ಮ ಹಣೆ ಬರ ಸರಿ ಇತ್ತು, ನಿಮ್ದು ಲಕ್ ಚೆನ್ನಾಗಿತ್ತು ಅಂತಂದು ಹೇಳಿದ್ರೆ ಇಂಥ ಪ್ರಾಬ್ಲಮ್ಸ್ಗಳು ಬರೋಂಗಿಲ್ಲ. ಈಸಿ ನಾನು ಹೇಳ್ಕೊಟ್ಟನಲ್ಲ ಅಂಥವು ಬರ್ತಾವೆ. ಕರೆಕ್ಟಾಗಿ ವರ್ಕ್ ಮಾಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲೇನೈತಿ, ಕಪಿಲು ಪ್ರಕಾಶ್ ಏನ್ ಮಾಡ್ತಾರ ಅಂತಂದು ಹೇಳಿದ್ರ, ಕಪಿಲು ಮತ್ತು ಪ್ರಕಾಶ್ ಏನ್ ಮಾಡ್ತಾರಪ್ಪ ಅಂತಂದು ಹೇಳಿದ್ರೆ ಒಂದು ವರ್ಕನ್ನು 45 ದಿನದಲ್ಲಿ ಮಾಡ್ತಾರೆ. ಈ ವರ್ಕನ್ನು 45 ದಿನದಲ್ಲಿ ಮಾಡ್ತಾರೆ. ನೆಕ್ಸ್ಟು ಪ್ರಕಾಶು ಅದಾದ ನಂತರ ಪಿಹು ಇವರಿಬ್ರು ಏನು ಮಾಡ್ತಾರೆ ಅಂತಂದು ಹೇಳಿದ್ರೆ 60 ದಿನದಾಗ ಮಾಡ್ತಾರೆ. ನೆಕ್ಸ್ಟು ಕಪಿಲು ಮತ್ತು ಪಿಹು ಇದ್ದಾರೆ ಏನು ಮಾಡ್ತಾರಪ್ಪ ಅಂತಂದು ಹೇಳಿದ್ರೆ 60 ದಿನದಾಗ ಮಾಡ್ತಾರೆ. ಹಂಗಾದ್ರೆ ಸೊ ಹೌ ಮನಿ ಡೇಸ್ 3 ಜನ ಸೇರ್ ಮಾಡಕ್ಕ, ಕಪಿಲು ಅದಾದ ನಂತರ ಪ್ರಕಾಶು ಆಮೇಲೆ ಪಿಹು ಇವ್ರು 3 ಜನ ಸೇರ್ಬಿಟ್ಟು ಮಾಡಕ್ಕ ಎಷ್ಟು ದಿನ ಟೈಮ್ ತಗೊಂತಾರೆ ಅಂತಂದೇಳಿ ನಾವು ಆಲ್ರೆಡಿ ಇದನ್ನ ಆಗಲೇ ಮಾಡಿದೀವಿ. ಇದನ್ನ ನೀವೆಲ್ಲರೂ ಸೇರಿ ಮಾಡ್ತೀರಿ. ಇವಾಗ ಮಾಡ್ರಿ, ಮುಗಿಸ್ಬೇಕು ಅದನ್ನ. ನಾನು ಹೇಳ್ದಂಗೆ ಏನಪ್ಪ ಅಂತಂದ್ರೆ ಸ್ಟೆಪ್ಸ್ ಮಾಡ್ಕೊಂತ ಹೋಗ್ರಿ. ಎಸ್ ಮಾಡ್ರಿ. ಎಷ್ಟು ದಿನ ಬರುತ್ತಾ? ನೀವೇನು ಪಾಸ್ ಆಗ್ಬೇಕು ಅನ್ಕೊಂಡಿರೋ ಏನಿಲ್ಲೋ ಏನೆಲ್ಲ ಮರ್ತರೇನ? ವೆರಿ ಗುಡ್. ಒಂದು ಸ್ವಲ್ಪ ಥಿಂಕ್ ಮಾಡ್ರಿ ನಿಮ್ಮ ಮನ್ಯಾಗಿನ ಪರಿಸ್ಥಿತಿ, ಆಮೇಲೆ ನಿಮ್ಗೆ ಎಷ್ಟು ಈ ಪ್ರಾಬ್ಲಮ್ ಮಾಡಿದಾರ, ನಿಮ್ಮನ್ನ ಎಷ್ಟು ಜನ ಹೇಳಿಸಿ ಮಾತಾಡಿದಾರ, ಜಾಬ್ ಇಲ್ಲ ಅದಿಲ್ಲ ಅಂತಂದೇಳಿ ಹೆಂಗೆ ಮಾಡಿದಾರ, ಅದನ್ನೆಲ್ಲ ಒಂದು ಸ್ವಲ್ಪ ಇಟ್ಕೊಳ್ರಿ ಮನುಷ್ಯನಾಗ, ಸಿಟ್ಟು ಇಟ್ಕೊಳ್ರಿ, ಕಲೀರಿ. ಇವಾಗಿನ ಟೀಚರ್ಸ್ಗಳು ಹೆಂಗಾಗಿದಾರಪ್ಪ ಅಂತಂದು ಹೇಳಿದ್ರೆ ಕಲ್ತಿ ಬಿಟ್ರೆ ಬಿಟ್ಟು ಅಂತ ಎಜುಕೇಶನ್ ಸಿಸ್ಟಮ್ ಐತಿ ಇವಾಗ. ನೀನು ಎಷ್ಟು ದುಡ್ಡು ಕೊಡ್ತಿ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ನಿನಗೆ. ಸೊ ಆ ಸಿಟ್ಟನ್ನೆಲ್ಲ ಇಟ್ಕೊಳ್ರಿ ಜರ. ನಿಮ್ಗೆ ಯಾರ್ಯಾರು ಏನೇನು ಅಂದಿರ್ತಾರ ಅವ್ರ ಮುಂದೆ ನೀವು ಅನ್ಕೊಂಡಿರ್ತಾರಲ್ಲ, ಮನುಷ್ಯನೇ ಅನ್ಕೊಂಡಿರ್ತೀರಿ, ಇಲ್ಲ ಡೈರೆಕ್ಟಾಗಿ ಅಂದಿರ್ತೀರಿ, ಮಗನ ಜಾಬ್ ಆಗೇ ತೋರಿಸ್ತಾನಂತಂದು ಹೇಳಿ ಅವಾಜ್ ಹಾಕಿರ್ತೀರಿ. ಅಂದವ್ರಿಗೆಲ್ಲ ಏನಂತಂದು ಹೇಳಿದ್ರೆ ಜಾಬ್ ಮಾಡಿ ತೋರಿಸ್ಬೇಕಂತಂದು ಹೇಳಿದ್ರೆ ಸ್ವಲ್ಪ ಕಷ್ಟಪಡ್ಬೇಕು. ಅದನ್ನ ಬಿಟ್ಟ ಸರ್ ಏನೋ ಹೇಳ್ತಾ ಬಿಡ, ನಾನು ಅದನ್ನ ಮಾಡ್ತೇನೆ ಇದನ್ನ ಮಾಡ್ತೇನೆ, ನಾಳೆ ಮಾಡಿದ್ರೆ ಆಯ್ತು ನಾಡ್ದು ಮಾಡಿದ್ರೆ ಆಯ್ತು, ಏನು ಕೂತ್ ತಿಂದಂಗೆ ಮಾಡಿದಿರಿ? ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಡೈಲಿ. ಎಸ್, ವೆರಿ ಗುಡ್. ಸೊ ಕೆಲವು ಜನ ಮಾಡಿದಿರಿ. ಎಷ್ಟು ದಿನ ತೊಗೊಂಡಾರಪ್ಪ ಅಂತಂದು ಹೇಳಿದ್ರೆ 36 ದಿನ. ಸಿಂಪಲ್ ಹೇಳ್ಕೊಡ್ತೇನೆ ನೋಡ್ರಿ, ನೀವೇ ಹೇಳಿದಿರಿ ಎಲ್ಲರೂ ಇವಾಗ. ಸೊ ಇವರು ಆಮೇಲೆ ಇವರು ಸೇರಿದ್ನಂತಂದು ಹೇಳಿದ್ರೆ ನೆಕ್ಸ್ಟ್ ನಾವೇನು ಕಂಡಿಡ್ಬೇಕು? ಲಸ ಕಂಡಿಡ್ಬೇಕು. ಸೊ ಲಸ ಎಷ್ಟು ಬರುತ್ತೆ ನಮ್ಮದು ಹೇಳ್ರಿ ಎಲ್ಲರೂ, ಮಾಡಿದಿರಲ್ಲ ಆಲ್ರೆಡಿ. ಲಸ ಎಷ್ಟು ಬರುತ್ತೆ? ವೆರಿ ಗುಡ್.
80 ಬಂತು. ಸೊ ಇವರಿಬ್ರು ಸೇರಿಬಿಟ್ಟು ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೆ ಒಂದು ದಿನಕ್ಕೆ? 4 ಯೂನಿಟ್. ವೆರಿ ಗುಡ್. ಸೊ ಇವರಿಬ್ರು ಸೇರಿಬಿಟ್ಟು ಎಷ್ಟು? 3 ಯೂನಿಟ್. ವೆರಿ ಗುಡ್. ಸೊ ಇಲ್ಲೇನಪ್ಪ ಅಂತಂದ ಹೇಳಿದ್ರೆ 3 ಯೂನಿಟ್. ಸೊ ಇವಾಗ ಏನು ಮಾಡಿದಾರೆ? ಸೊ ಇವುಗಳನ್ನೆಲ್ಲ ಕೂಡಿಸಿದ್ರೆ ನಮ್ಗೆ ಏನು ಬರುತ್ತಾ? 2 ಕಾಮನ್ ತಕೊಂಡ್ರಿ ಅಂತಂದು ಹೇಳಿದ್ರೆ ಈ ಥರ ಬರುತ್ತಾ? ಪ್ರಿ ಅಂತಂದು ಹೇಳ್ಬಿಟ್ಟು. ಸೊ ಇಲ್ಲೇನಂತಂದು ಹೇಳಿದ್ರೆ ಎಷ್ಟು? 4 3 7 3 10 ಬರುತ್ತೆ. ಸೊ ಇವ್ರದ್ದು ಅಷ್ಟ ಕಂಡು ಹಿಡ್ಕೊಂಡ್ರಿ ಅಂತಂದು ಹೇಳಿದ್ರೆ ಎಷ್ಟು ಬರುತ್ತಾ? 5 ಯೂನಿಟ್ ಅಂತಂದು ಬರುತ್ತೆ. ಸೊ ಟೋಟಲ್ ಕೆಲಸ ಎಷ್ಟೈತಿ? 180 ಐತಿ. ಹಿಂಗೆ ಬರುತ್ತೋ ಏನು ಬೇರೆ ಬರುತ್ತೋ? ಸೊ ಡಿವೈಡೆಡ್ ಬೈ 5. ಸೊ 5 3 15, 5 6 30. ಟೋಟಲ್ ಎಷ್ಟು ದಿನ ತೊಗೊಂತಾರಪ್ಪ ಅಂತಂದ್ರೆ 36 ದಿನ ತೊಗೊಂತಾರೆ. ಎಲ್ರಿಗೂ ಕ್ಲಿಯರ್? ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನಂತಂದು ಹೇಳಿದ್ರೆ ಎ ಮತ್ತು ಬಿ ಏನಂತಂದು ಹೇಳಿದ್ರೆ ಎಷ್ಟೆಷ್ಟು ದಿನ ತೊಗೊಂತಾರ? ಎ ಎಷ್ಟು ದಿನ ತೊಗೊಂತಾನ? 18 ದಿನ. ಬಿ ಎಷ್ಟು ದಿನ ತೊಗೊಂತಾನ? 36 ದಿನ. ದೇ ವರ್ಕ್ ಟುಗೆದರ್ ಫಾರ್ 8 ಡೇಸ್. ಸೊ ಇಲ್ಲೇನಪ್ಪ ಅಂತಂದು ಹೇಳಿದ್ರೆ 8 ದಿನದವರೆಗೂ, 8 ದಿನಗಳವರೆಗೂ ಏನಂತಂದು ಹೇಳಿದ್ರೆ ಎ ಮತ್ತು ಬಿ ಇಬ್ರು ಸೇರಿ ವರ್ಕ್ ಮಾಡ್ತಾರೆ 8 ದಿನದವರೆಗೂ. ಆಮೇಲೆ ಏನಾಗತ್ತೆ ಅಂತಂದು ಹೇಳಿದ್ರೆ ಎ ಬಿಟ್ಟು ಹೋಗ್ತಾನೆ. ಸೊ ಉಳಿದ ದಿನ ಏನಪ್ಪ ಅಂತಂದು ಹೇಳಿದ್ರೆ ಯಾರು ಕೆಲಸ ಮಾಡಬೇಕು? ಬಿ ಅಷ್ಟೇ ವರ್ಕ್ ಮಾಡಬೇಕು. ಸೊ ಹಂಗಾದ್ರೆ ಎಷ್ಟು ದಿನದಲ್ಲಿ ಈ ಉಳಿದಿರೋ ವರ್ಕನ್ನು ಬಿ ಮುಗಿಸ್ತಾನ ಅಂತ ಕ್ವಶನ್ ಕೇಳಿದಾರೆ. ಇದೆಲ್ಲರಿಗೂ ಕ್ವಶನ್ ಅರ್ಥ ಆಯ್ತಾ? ಬಿಡಿಸ್ರಿ ಎಲ್ಲರೂ, ಸಾಲ್ವ್ ಮಾಡ್ರಿ. ತ್ರೀ ಬೈ ಟೂನಾ? ಅಲ್ಲಿ ನೋಡು ಆನ್ಸರ್ಸ್ಗಳು ಇದಾವು. 15 ದಿನ, 12 ದಿನ, 18 ದಿನ, 10 ದಿನ ಅಂತಂದೈತಿ. ಫಸ್ಟ್ ಏನು ಸಿಂಪಲ್, ಎಲ್ಲ ಲಸ ತಕ್ಕೊಳ್ರಿ, ಅಷ್ಟು ಕೆಲಸ ಬರುತ್ತಾ. ಅದಾದ ನಂತರ ನೆಕ್ಸ್ಟ್ ಯೂನಿಟ್ ಕೆಲಸ ಕಂಡುಹಿಡಿರಿ. 8 ದಿನದವರೆಗೂ ಇಬ್ರು ಸೇರಿ ಮಾಡ್ತಾರಂದ್ರೆ ಇಬ್ಬರದ್ದು ಯೂನಿಟ್ ಕೆಲಸ ಕೂಡಿಸ್ಬಿಟ್ಟು ಇಂಟು ಮಾಡ್ಬೇಕು 8ಕ್ಕೆ. ಅವಾಗ ಇಬ್ರು ಸೇರಿಬಿಟ್ಟು 8 ದಿನ ಎಷ್ಟು ಕೆಲಸ ಮಾಡ್ತಾರ ಅಷ್ಟು ಬರುತ್ತಾ, ಇಷ್ಟು ವರ್ಕ್ ಬರುತ್ತಾ 8 ದಿನ. ಆಮೇಲೆ ಎ ಪ್ಲಸ್ ಬಿ ಇಬ್ಬರದು ಯೂನಿಟ್ ಕೆಲಸ ಟೋಟಲ್ ಬರುತ್ತಾ. ಅದಾದ ನಂತರ ನೆಕ್ಸ್ಟ್ ಏನು? ಸೊ ಉಳಿದಿರುವ ಕೆಲಸವನ್ನ ಇವನು ಒಬ್ಬನೇ ಮಾಡಬೇಕು, ಬಿದು ಯೂನಿಟ್ ಮಾಡ್ರಿ. ಮತ್ತೆ ಯಾರೋ 20 ದಿನ ಅಂತಂದು ಹಾಕಿರಿ. ಇಲ್ಲಿ ಆಪ್ಷನ್ಸ್ಗಳು 15, 12, 18, 10 ಐತಿ. ಸಿಂಪಲ್. ಇಲ್ಲಿ ನೋಡ್ರಿ, ಎ ಮತ್ತು ಬಿ ಇಬ್ರು ಏನಂತಂದು ಹೇಳಿದ್ರೆ ಇಷ್ಟು ದಿನ ಮಾಡಿದಾರಲ್ಲ. ಈಗ ನಮ್ಮದು ಲಸ ಎಷ್ಟಾಗತ್ತೆ ಹೇಳ್ರಿ? ಒಟ್ಟು ಕೆಲಸ ಲಸ ಎಷ್ಟಾಗತ್ತ? 36 ಪಕ್ಕ? ಎಸ್ 36. ಸೊ ಎ ಇದ್ದ ಒಂದ್ ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನೆ? 2 ಯೂನಿಟ್. ಆಮೇಲೆ ಬಿ ಇದ್ದಾರೆ ಏನಂತಂದು ಹೇಳಿದ್ರೆ 1 ಯೂನಿಟ್. ಸೊ 8 ದಿನದ ಕಾಲ ಏನಂತಂದು ಹೇಳಿದ್ರೆ ಇಬ್ರು ಸೇರಿ ವರ್ಕ್ ಮಾಡ್ತಾರಲ್ಲ, 8 ದಿನ ಕಾಲ ಇಬ್ರು ಸೇರಿ ವರ್ಕ್ ಮಾಡ್ತಾನೆ. ಎದೆಷ್ಟು? 2 ಯೂನಿಟ್ ಪ್ಲಸ್ 1 ಯೂನಿಟ್ ಅಂದ್ರೆ 3 ಯೂನಿಟ್ ಆಯ್ತು. ಇಂಟು 8 ಮಾಡ್ರಿ. ಎಷ್ಟು ಕೆಲಸ ಮಾಡ್ತಾರೆ? 24 ಯೂನಿಟ್ ಕೆಲಸ ಮಾಡ್ತಾರೆ. ಸೊ ಇಲ್ಲಿ ಟೋಟಲ್ ಎಷ್ಟೈತಿ? 36. ಉಳಿದಿರುವ ಕೆಲಸವನ್ನ ಕಂಡುಹಿಡಿರಿ. ಮೈನಸ್ 24 ಮಾಡ್ರಿ. ಎಷ್ಟು ಉಳಿತು? 12 ಉಳಿತು. 12. ಸೊ ಇಲ್ಲಿ ಬಿ 12 ಉಳಿದಿರುವ ಕೆಲಸವನ್ನ ಯಾರು ಮಾಡಬೇಕು? ಬಿ ಅಷ್ಟ ಮಾಡಬೇಕು. ಅವ್ನ ಯೂನಿಟ್ ಕೆಲಸ ಎಷ್ಟೈತಿ? 1 ಅಂತಂದೈತಿ. ಸೊ 1/12 ಅಂತಂದು ಹೇಳಿದ್ರೆ 12 ದಿನ ಟೈಮ್ ತೊಗೊಂತಾನ. ಟೋಟಲ್ ಕಂಪ್ಲೀಟ್ ಆಗಿ ಎಷ್ಟಪ್ಪ ಅಂತಂದು ಹೇಳಿದ್ರೆ 20 ದಿನ. ಟೋಟಲ್ ಕಂಪ್ಲೀಟ್ ಆಗಿ 20 ದಿನ. ಟೋಟಲ್ ಕೇಳಿಲ್ಲ ಇಲ್ಲಿ, ಬಿ ಅಷ್ಟೇ ಕೇಳಿದಾನ. ಬಿ ಎಷ್ಟು ತೊಗೊಂತಾನ ಟೈಮ್ ಅಂತಂದು ಹೇಳ್ಬಿಟ್ಟು. ನೆಕ್ಸ್ಟ್ ನೋಡ್ರಿ, ಈ ತರ ಒಂದು ಟೈಪ್ಸ್ ಕೇಳ್ತಾರೆ. ಇದನ್ನ ಕರೆಕ್ಟಾಗಿ
ಬಂದ್ರ ಮಾಡ್ರಿ, ಇಲ್ಲ ಅಂತಂದು ಹೇಳಿದ್ರೆ ನಾವು ಮಾಡೋಣ. ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ಆದ್ರೂ ಮಾಡ್ರಿ, ಟ್ರೈ ಮಾಡಬೇಕು. ಸೊ ಎಮ್ ಇದ್ದವನಂತಂದು ಹೇಳಿದ್ರೆ ಒಂದು ಕೆಲಸವನ್ನ 12 ದಿನದವರೆಗೂ ಮಾಡ್ತಾನ. ಆಮೇಲೆ ಎನ್ ಇದ್ದವ 24 ದಿನದಾಗ ಮುಗಿಸ್ತಾನ. ಅವ್ರಿಬ್ರು ಸೇರಿ ಅಂತಂದು ಹೇಳಿದ್ರೆ ಒಟ್ಟಿಗೆ ಪ್ರಾರಂಭ ಮಾಡ್ತಾನ. ಬಟ್ ಆದ್ರೆ ಏನಾಗತ್ತಂತಂದು ಹೇಳಿದ್ರೆ ಎಮ್ ಇದ್ದವ ಬಿಟ್ಟು ಹೋಗ್ತಾನ. ಕೆಲಸ ಪೂರ್ಣಗೊಳ್ಳುವ 6 ದಿನಗಳ ಮುಂಚೆನೆ, 6 ದಿನ ಅಲ್ಲ ಹಂಗಂತಲ್ಲ, 6 ದಿನಗಳ ಮುಂಚೆನೆ ಏನಂತಂದು ಹೇಳಿದ್ರೆ ಬಿಟ್ಟು ಹೋಗ್ತಾನ. ಹಂಗಂದ್ರ ಇದೇನಪ್ಪಾ ಅಂತಂದು ಹೇಳಿದ್ರೆ ಒಟ್ಟು ಕೆಲಸ ಇಷ್ಟು ದಿನ ಏನಂತಂದು ಹೇಳಿದ್ರೆ ತಗೊಂಡೈತೆ. ಇಲ್ಲಿಂದ ಕೆಲಸ ಏನಂತಂದು ಹೇಳಿದ್ರೆ ಇಲ್ಲಿ ಕಂಪ್ಲೀಟ್ ಆಗತ್ತಲ್ಲ, ಕೆಲಸ ಪೂರ್ಣಗೊಳ್ಳುವ 6 ದಿನಗಳ ಮುಂಚೆ ಅಂದ್ರ 6 ದಿನ ಇಲ್ಲಿ, ಅದಕ್ಕಿಂತ ಮುಂಚೆ ಏನಂತಂದು ಹೇಳಿದ್ರೆ ಇಲ್ಲಿಗೆ ಬಿಟ್ಟು ಹೋಗ್ತಾನೆ. ಇಲ್ಲಿಂದ ಕೊಟ್ಟಿಲ್ಲ ಅವರು, ಇಲ್ಲಿಂದ ಕೊಟ್ಟು ಕೆಲಸ ಪೂರ್ಣಗೊಳ್ಳುವ ಅಂದ್ರೆ ಇವಾಗ ಏನಪ್ಪಾ ಅಂತಂದು ಹೇಳಿದ್ರೆ 20 ದಿನದಾಗ ಕೆಲಸ ಮುಗಿಯುತ್ತಂತಂದು ಹೇಳಿದ್ರೆ 6 ದಿನ ಮುಂಚೆ ಅಂತಂದು ಹೇಳಿದ್ರೆ 14ನೇ ದಿನಕ್ಕೆ ಏನಪ್ಪಾ ಅಂತಂದು ಹೇಳಿದ್ರೆ ಎಂ ಬಿಟ್ಟು ಹೋಗ್ತಾನ ಆ ತರ. ಸೊ ಇಲ್ಲೇನಂತಂದು ಹೇಳಿದ್ರೆ 6 ದಿನಗಳ ಮುಂಚೆ ಏನಂತಂದು ಹೇಳಿದ್ರೆ ಬಿಟ್ಟು ಹೋಗ್ತಾನ. ಸೊ ಇದನ್ನ ಹೆಂಗ್ ಮಾಡ್ತೀರಿ ಮಾಡ್ರ ನೋಡೋಣ. ಸಿಂಪಲ್, ಇಲ್ಲೇನ್ ಮಾಡ್ರಿ, ಎಂ ಐತಿ, ಅದಾದ ನಂತರ ಎನ್ ಐತಿ. ಸೊ ಇವನು 12 ದಿನ ತಗೊಂಡಾನ, ಇವನ್ ಎಷ್ಟು ದಿನ ತಗೊಂಡಿದಾನ, 24 ದಿನ ಅಂತ ತಗೊಂಡಿದ್ದಾನ. ಸೊ ಒಟ್ಟು ಕೆಲಸ ಕಂಡಿಡಿಯಕ್ಕೆ ಎಷ್ಟು ಲಸ ತಕೊಳ್ರಿ, 12 ಮತ್ತು 24 ರಸ ಎಷ್ಟು ಬರುತ್ತಾ, ಎಸ್ 24 ಅಂತಂದು ಬರುತ್ತಾ. ಸೊ ಎಂ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ, 2 ಯೂನಿಟ್. ಆಮೇಲೆ ಎನ್ ಎಷ್ಟು ಮಾಡ್ತಾನ, 1 ಯೂನಿಟ್. ಕ್ಲಿಯರ್ ಎಲ್ರಿಗೂ. ಸೊ ಇಲ್ಲಿ ನೋಡ್ರಿ, ಕೆಲಸ ಪೂರ್ಣಗೊಳ್ಳುವ 6 ದಿನಗಳ ಮುಂಚೆ ಅಂತಂದು ಹೇಳಿದ್ರೆ ಇಲ್ಲಿಗೆ ಏನಪ್ಪಾ ಅಂತಂದು ಹೇಳಿದ್ರೆ ಯಾರು ಬಿಟ್ಟು ಹೋಗ್ತಾರ, ಎಂ ಬಿಟ್ಟು ಹೋಗ್ತಾನ. ಎಂ ಏನಂತಂದು ಹೇಳಿದ್ರೆ ಬಿಟ್ಟು ಹೋಗ್ತಾನ. ಹಂಗಂದ್ರೆ ಈ ಪ್ಲೇಸ್ ಅಲ್ಲಿ ಯಾರು ಕೆಲಸ ಮಾಡೋದು, ಎನ್ ಅಷ್ಟೇ ಮಾಡೋದು. ಇಷ್ಟು ಕೆಲಸವನ್ನ ಎಂ ಬಿಟ್ಟು ಹೋದ ನಂತರ ಇಷ್ಟು ಕೆಲಸ ಯಾರು ಮಾಡಬೇಕು, ಎನ್ ಅಷ್ಟೇ ಮಾಡಬೇಕು. ಎಷ್ಟು ದಿನ, 6 ದಿನ ಮಾಡ್ತಾನೆ. ಎಷ್ಟು ಯೂನಿಟ್ ಕೆಲಸ ಮಾಡಿದಾನ, 1 ಯೂನಿಟ್. ಸೊ ಟೋಟಲ್ ಏನಪ್ಪಾ ಅಂತಂದು ಹೇಳಿದ್ರೆ 6 ಯೂನಿಟ್ ಕೆಲಸ ಆಯ್ತು. ಉಳಿದಿರೋ ಎಷ್ಟು ಯೂನಿಟ್, ಟೋಟಲ್ 24 6 ಹೋದ್ರೆ ಎಷ್ಟು ಯೂನಿಟ್ ಕೆಲಸ ಉಳಿತು, ಸೊ ಲಸ ಎಷ್ಟು ಬರುತ್ತಾ ನಮ್ಗೆ 18 ಎಷ್ಟು 24 ಬರುತ್ತಾ. ನೋಡ್ರಪ್ಪ, ನಿಮ್ಮನ್ನ ನಂಬಿದ್ರೆ ಹಿಂಗ್ ಮಾಡ್ತೀರಿ, ಕರೆಕ್ಟಾಗಿ ಹೇಳ್ತೀರಿ ಅಂತಂದು ಹೇಳಿದ್ರೆ. ಲಸ ಎಷ್ಟು ಬರುತ್ತೆ ಇಲ್ಲಿ, 48 ಬರುತ್ತಾ. ಹನ್ನೆರಡು 24, 2ರಿಂದ ಸ್ಟಾರ್ಟ್ ಮಾಡ್ರಿ. 2 ಆರ್ಲೆ 12, 2 12 24. ನೆಕ್ಸ್ಟ್ 2 3 6, 2 ಆರ್ಲೆ 12. ನೆಕ್ಸ್ಟ್ 3 1 3 2. ಸೊ ಟೋಟಲ್ ಆಗಿ ಏನಂತಂದು ಹೇಳಿದ್ರೆ 24 ಬಂತಾ. ಓಕೆ, 24 ಇಟ್ಕೊಡ್ರಿ. ಓಕೆ ಡನ್. ನಾನು 48 ಅನ್ಕೊಂಡೆ, 24 ಸೇಮ್. ಇಲ್ಲಿ ಎಷ್ಟು ದಿನ ಆಯ್ತು, 2 ಯೂನಿಟ್. ಇಲ್ಲಿ ಎಷ್ಟಪ್ಪ ಅಂತಂದು ಹೇಳಿದ್ರೆ 1 ಯೂನಿಟ್. ಕ್ಲಿಯರ್ ಐತೆ. ಸೊ ಇಲ್ಲಿ 6 ಯೂನಿಟ್. ಇಲ್ಲಿ ಎಷ್ಟು ಉಳಿತು ಕೆಲಸ ಅಂತಂದು ಹೇಳಿದ್ರೆ ಇವಾಗ 18 ಯೂನಿಟ್. ಸೊ ಈ 18 ಯೂನಿಟ್ನ ಎಮ್ ಮತ್ತು ಎನ್ ಇಬ್ರು ಸೇರಿ ಮಾಡಬೇಕು. ಕ್ಲಿಯರಾ. ಸೊ ಎಮ್ದು ಎಷ್ಟು ಯೂನಿಟ್ ಕೆಲಸ ಐತಿ, ಎನ್ದು ಎಷ್ಟು ಐತಿ, ಒಂದು 2 + 1. ಸೊ ಅಂದ್ರೆ 3 ಯೂನಿಟ್ ಕೆಲಸ ಆಯ್ತು. ಉಳಿದಿರೋ ಕೆಲಸ ಎಷ್ಟು, 18 ಡಿವೈಡೆಡ್ ಬೈ 3. 3 1 3 6. ಸೊ ಅಂದ್ರೆ ಇಲ್ಲಿ ಎಷ್ಟಾಯ್ತಪ್ಪ ಅಂತಂದು ಹೇಳಿದ್ರೆ ಇವರಿಬ್ರು ಸೇರಿ 6 ದಿನ ತಗೊಂಡ್ರು. ಎನ್ ಒಬ್ನೇ ಮಾಡಕ್ 6 ದಿನ ತಗೊಂಡ. ಸೊ ಎರಡೂ ಸೇರಿಸಿದ್ರಿ ಅಂತಂದು ಹೇಳಿದ್ರೆ 6 + 6 ಎಷ್ಟಾಗತ್ತಂದ್ರೆ 12 ದಿನ ಆಗತ್ತ. ಇಡೀ ಕೆಲಸವನ್ನ ಪೂರ್ಣಗೊಳಿಸಲು, ಇಡೀ ಕೆಲಸ ಪೂರ್ಣಗೊಳಿಸಲು ಎಷ್ಟು ದಿನ ಅಂತ ಕೇಳಿದಾರ. ಟೋಟಲ್ ಎಷ್ಟು ದಿನ, 12 ದಿನ ಆಯ್ತು. ಸೊ ಎಲ್ರಿಗೂ ಕ್ಲಿಯರ್ ಆಯ್ತು. ಇನ್ನ ನೆಕ್ಸ್ಟ್ ಬರ್ತಾವ. ಸೊ ಇನ್ನೂ ಕ್ವಶನ್ಸ್ಗಳು ಬರ್ತಾವ, ಅಲ್ಲಿ ಏನಂತಂದು ಹೇಳಿದ್ರೆ ಮಾಡಕ್ ಬರುತ್ತೆ. ಸೊ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ರಿ. ಇಲ್ಲೇನೈತಿ, ಇದನ್ನ ನಾನು ಮಾಡಂಗಿಲ್ಲ. ಸುಮನ್ ಮತ್ತು ಅರುಣ್ ಇಬ್ರು ಸೇರಿ 96 ದಿನ ತಗೊಂತಾರ.
ಆಮೇಲೆ ಅರುಣ್ ಮತ್ತು ರಾಹುಲ್ ಸೇರಿಬಿಟ್ಟು ಏನಪ್ಪಾ ಅಂತಂದು ಹೇಳಿದ್ರೆ 48 ದಿನ ತಗೊಂತಾರ. ರಾಹುಲ್ ಮತ್ತು ಸುಮನ್ ಏನಪ್ಪಾ ಅಂತಂದು ಹೇಳಿದ್ರೆ ಇಬ್ರು ಸೇರಿಬಿಟ್ಟು 80 ದಿನ ತಗೊಂತಾರ. ಹಂಗಾದ್ರೆ 3 ಜನ, ಸುಮನ್ನು, ಆಮೇಲೆ ಅರುಣ್, ಆಮೇಲೆ ರಾಹುಲ್, 3 ಜನ ಸೇರಿಬಿಟ್ಟು ಎಷ್ಟು ದಿನ ಟೈಮ್ ತಗೊಂತಾರ? ಬೇಗ ಬೇಗ ಮಾಡ್ರಿ. ಸೊ ಕ್ಲಾಸ್ ಮುಗಿದ ನಂತರ ಟೈಮ್ ಇತ್ತು ಅಂತಂದು ಹೇಳಿದ್ರೆ ನಾನು ಟೆಸ್ಟನ್ನು ಹಾಕಿರ್ತೀನಿ, ಇಲ್ಲ ಅಂತಂದು ಹೇಳಿದ್ರೆ ನಾಳೆ ಮಾರ್ನಿಂಗ್ ಹಾಕಿರ್ತೀನಪ್ಪ ಟೆಸ್ಟ್ ಲಿಂಕ್ನ. ಲಸ ಎಷ್ಟು ಬಂತು ಇಲ್ಲಿ? ಲಸ ಲಸ ಎಷ್ಟು ಬಂತು ಅಂದ್ರೆ ಒಟ್ಟು ಕೆಲಸ ಎಷ್ಟು ಬಂತು 3 ಮಾಡಿದಾಗ? $1,440 ಬಂತ. ತೊಂಬತ್ತಾರು, 48, ಆಮೇಲೆ 80. ಸೊ 2ರಿಂದ ಸ್ಟಾರ್ಟ್ ಮಾಡ್ರಿ. 2 4 8, 2 8 16. ಸೊ 2 2 4, 2 4 8, 2 40. ಆಮೇಲೆ ನೆಕ್ಸ್ಟ್ 2ರಿಂದ 2 2 4, 2 4 8, 2 12, 2 20. ನೆಕ್ಸ್ಟ್ ನೋಡ್ರಿ 2 12, 24, 2 6, 2, 2 10. ನೆಕ್ಸ್ಟು 2 6, 12, 2 3, 6, 2 5, 10. ನೆಕ್ಸ್ಟು 3ರಿಂದ ಹೋಗುತ್ತೆ. 3 2, 6, 3 1, 3, 5. ಇನ್ಮೇಲೆ ಆಗಂಗಿಲ್ಲ. ಸೊ 2 2, 4, 4 2, 8, 8 2, 16, 16 3, 48, 48 ಇಂಟು 2 ಎಷ್ಟಾಗತ್ತೆ? 2 8, 16, 2 4, 8, 96. 96 ಇಂಟು 5 ಎಷ್ಟಾಗತ್ತೆ? ಸೊ 5 6, 30, 5 9, 45, 480. ಲಸ ಎಷ್ಟಾಗತ್ತಪ್ಪ ಅಂತಂದು ಹೇಳಿದ್ರೆ 480 ಆಗತ್ತೆ. ಒಟ್ಟು ಕೆಲಸ ಎಷ್ಟು? 480. ಸೊ ಹಂಗಾದ್ರೆ ಅವ್ರು ಎಷ್ಟೆಷ್ಟು ದಿನದ ಕೆಲಸ ಮುಗಿಸ್ತಾರೆ ನೋಡ್ರಿ, ಅವ್ರದ್ದು ಯೂನಿಟ್ ಕೆಲಸ ಕಂಡಿಡಿರಿ. ವೆರಿ ಗುಡ್. ನೋಡೋಣ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೆ ಅಂತಂದೇಳಿ. ಯೂನಿಟ್ ಕೆಲಸ ಕಂಡಿಡಿರಿ, ಸಿಂಪಲ್. ಸೊ ಇವರಿಬ್ರು ಏನಪ್ಪಾ ಅಂತಂದ್ರೆ ಎಷ್ಟು ತೊಗೊಂತಾರೆ ಟೈಮಿಂಗು? ಸೊ 480 ಡಿವೈಡೆಡ್ ಬೈ 96 ಮಾಡ್ರಿ, ಎಷ್ಟು ಬರುತ್ತಾ? ಸೊ ಇವ್ರದಿಬ್ರದ್ದು ಎಷ್ಟಪ್ಪ ಅಂತಂದ ಹೇಳಿದ್ರೆ 5 ಬರುತ್ತಾ. ನೆಕ್ಸ್ಟ್ ಇವ್ರದಿಬ್ರದ್ದು ಎಷ್ಟು ಬರುತ್ತಾ? 480 ಡಿವೈಡೆಡ್ ಬೈ 48 ಅಂತಂದ ಹೇಳಿದ್ರೆ 10 ಬರುತ್ತೆ. ನೆಕ್ಸ್ಟ್ ಇವ್ರದ್ದು 480 ಡಿವೈಡೆಡ್ ಬೈ 80 ಅಂತಂದ ಹೇಳಿದ್ರೆ 6 ದಿನ ಬರುತ್ತೆ. ಸೊ ನೆಕ್ಸ್ಟ್ ಏನಂತಂದು ಹೇಳಿದ್ರೆ ನೀವೆಲ್ಲ ಕೂಡಿಸಿದ್ರಿ ಅಂತಂದು ಹೇಳಿದ್ರೆ 2 ಸು ಪ್ಲಸ್ ಅ ಪ್ಲಸ್ ರಾ, ಇವ್ರದಿಬ್ರದ್ದು ಎಷ್ಟು ಬರುತ್ತಾ? 16 + 5 21. ಸೊ 21 ಡಿವೈಡೆಡ್ ಬೈ 2 ಬರುತ್ತೆ. ಇಷ್ಟು ಯೂನಿಟ್ ಕೆಲಸ ಐತಿ ಈ 3 ಜನರದ್ದು. ಸೊ ಟೋಟಲ್ ಕೆಲಸ ಎಷ್ಟೈತಿ? ಇಷ್ಟೈತಿ. 480 21 ಇಂಟು 2 ಇಷ್ಟು ಬರುತ್ತಾ ಅಥವಾ ಬೇರೆ ಬರುತ್ತಾ ನೋಡ್ರಿ. ಸೊ ಅದನ್ನೆಲ್ಲ ಕ್ಯಾಲ್ಕುಲೇಷನ್ದಾಗ ಎಷ್ಟು ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂತಂದು ಹೇಳಿದ್ರೆ ಇಷ್ಟು ಬರುತ್ತೆ ಆನ್ಸರ್. 46 ದಿನ ಬರುತ್ತೆ. 46 ದಿನಗಳು. ಪ್ರಾಪರ್ ಆಗಿ ಏನಂತಂದು ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡ್ರಿ. ಸೊ ಇದ್ರ ಮೇಲೆ ಏನಂತಂದು ಹೇಳಿದ್ರೆ ತುಂಬಾ ಕ್ವಶನ್ಸ್ಗಳನ್ನ ಕೇಳಿದಾನ, ಇದನ್ನ ನೀವೇ ಮಾಡಬೇಕು ಪ್ರಾಪರ್ ಆಗಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ.
ಸೊ ಇದು ಆಲ್ರೆಡಿ ಮಾಡಿದೀವಿ ನೋಡ್ರಿ, ಇದನ್ನ ಟ್ರೈ ಮಾಡ್ರಿ. ಸೊ ರಿಯಾ ಒಂದು ಕೆಲಸವನ್ನು 12 ದಿನದಾಗ, ರೀಟಾ 18 ದಿನದಾಗ, ಗೀತಾ 24 ದಿನದಾಗ. ಸೊ ಇಷ್ಟು ದಿನದಾಗ ಮಾಡ್ತಾರ. ಅದಾದ ನಂತರ ಇದೊಂದು ಕೆಲಸ ಮೊದ್ಲೇನ್ ಮಾಡ್ತಾರ ಅಂತಂದ ಹೇಳಿದ್ರೆ 6 ದಿನಗಳ ಕಾಲ, 6 ದಿನ ಏನಂತಂದ ಹೇಳಿದ್ರೆ ಯಾರು ಮಾಡ್ತಾರ, ರೀಟಾ ಮತ್ತು ಗೀತಾ ಮಾಡ್ತಾರ. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಗೀತಾ ಬದಲಿಗೆ ರಿಯಾ ತಗೊಂತಾರ. ರೀಟಾ ಇರ್ತಾಳ, ಗೀತಾ ಬದಲಿಗೆ ಏನಂತಂದ ಹೇಳಿದ್ರೆ ರಿಯಾನ್ ತಗೊಂತಾರ, ಉಳಿದ ಕೆಲಸ ಮಾಡ್ತಾರ. ಸೊ ಹಂಗಾದ್ರ ಒಟ್ಟು ಎಷ್ಟು ದಿನಗಳಲ್ಲಿ ಟೋಟಲ್ ಕೆಲಸ ಕಂಪ್ಲೀಟ್ ಆಗತ್ತ? ಸೊ ಹೇಳ್ರಿ. ಇಷ್ಟಾಗ ಟೈಮ್ ತೊಗೊಳಕತ್ತಿರೋ? ನೋಡ್ರಿ, ಫಸ್ಟ್ ಯಾರು, ರಿಯಾ. ಅದಾದ ನಂತರ ನೆಕ್ಸ್ಟ್ ಯಾರು, ರೀಟಾ. ಅದಾದ ನಂತರ ನೆಕ್ಸ್ಟ್ ಯಾರು, ಗೀತಾ. ಎಷ್ಟು ದಿನ ಟೈಮ್ ತೊಗೊಂತಾರ? 12, 18, 24. ಒಟ್ಟು ಕೆಲಸ ಲಸ ಎಷ್ಟು ಬರುತ್ತಾ? ಲಸ ಎಷ್ಟು ಬರುತ್ತಾ? ಸೊ ವೆರಿ ಗುಡ್. ಲಸ 72 ಬರುತ್ತೆ. ಇವ್ರದ್ದೆಲ್ಲ ಯೂನಿಟ್ ಕೆಲಸ ಎಷ್ಟಾಯ್ತು? ಯೂನಿಟ್ ಕೆಲಸ 12 72. ಸೊ 18 4 72. ಸೊ 24 3 72. 643 ಆಯ್ತು. ಇಲ್ಲಿ 6 ದಿನ ಯಾರು ಕೆಲಸ ಮಾಡಿದಾರ? ರೀಟಾ ಮತ್ತು ಗೀತಾ. ರೀಟಾ ಎಷ್ಟು? ರೀಟಾದ ಎಷ್ಟು? 4 ಯೂನಿಟ್ ಪ್ಲಸ್ ಗೀತಾ ಎಷ್ಟು? 3 ಯೂನಿಟ್. ಸೊ ಇಲ್ಲಿ ಎಷ್ಟಾಯ್ತು? 7. ಸೊ ಎಷ್ಟು ಯೂನಿಟ್ ಕೆಲಸ ಆಗತ್ತಾ? 6 × 7. ಸೊ 6 7 42 ಆಯ್ತು. ಸೊ ಇನ್ನು ಉಳಿದಿರುವ ಕೆಲಸ ಕಂಡಿಡಬೇಕು. ಉಳಿದಿರುವ ಕೆಲಸವನ್ನ ಟೋಟಲ್ ಕೆಲಸ ಎಷ್ಟು? 72 ಮೈನಸ್ 42 ಅಂದ್ರೆ 30 ಯೂನಿಟ್ ಕೆಲಸ ಉಳಿತು. ಈ 30 ಯೂನಿಟ್ನ ಯಾರ್ಯಾರು ಕೆಲಸ ಮಾಡಬೇಕು? ರೀಟಾ ಆ್ಯಂಡ್ ರಿಯಾ. ಅಂದ್ರೆ ಗೀತಾ ಬದಲಿಗೆ ರಿಯಾನ್ ತಗೊಂಡಿದ್ದಾರೆ. ರೀಟಾದ ಎಷ್ಟೈತಿ? 4 ಯೂನಿಟ್. ಅದಾದ ನಂತರ ರಿಯಾದ ಎಷ್ಟೈತಿ? 6 ಯೂನಿಟ್. ಅಂದ್ರೆ ಟೋಟಲ್ 10 ಯೂನಿಟ್ ಕೆಲಸ ಮಾಡ್ತಾರೆ. ಸೊ ಟೋಟಲ್ ಕೆಲಸ ಎಷ್ಟು? 30. ಅವರಿಬ್ರು ಮಾಡೋದು 10 ಯೂನಿಟ್. ಸೊ 10 1 10 ಅಂದ್ರೆ 3 ದಿನದಾಗ ಏನಪ್ಪಾ ಅಂತಂದ ಹೇಳಿದ್ರೆ ಕೆಲಸ ಮುಗಿಸ್ತಾರ. 3 ದಿನದಲ್ಲಿ ಟೋಟಲ್ ಕೆಲಸ ಮುಗಿಸಕ್ಕೆ ಎಷ್ಟು? 6 ದಿನ ಪ್ಲಸ್ 3 ದಿನ, 9 ದಿನ. ಈಸಿ. 6 + 3 9 ದಿನ ಆಗೋಯ್ತಲ್ಲ. ನೆಕ್ಸ್ಟ್ ಇದೊಂದು ಕೆಲಸ ಇದು ನೋಡ್ರಪ್ಪ. ಸೊ ಇದೇನಪ್ಪ ಅಂತಂದು ಹೇಳಿದ್ರೆ ಲಾಸ್ಟ್ ಪ್ರಾಬ್ಲಮ್ಮು. ಸೊ ಉಳಿದಿರೋದನ್ನ ಏನಂತಂದು ಹೇಳಿದ್ರೆ ಒಂದು ಇದು ಕೊಡ್ತಾರಲ್ಲ, ವೇತನವನ್ನು ಕೊಡೋದು. ಅದಾದ ನಂತರ ನೆಕ್ಸ್ಟು ಇನ್ನೊಂದು ಹುಡುಗರು ಹುಡುಗಿಯರು, ಗಂಡಸರು ಹೆಂಗಸರು ಅಂತಂದು ಹೇಳಿ ನಾಳೆ ಕ್ಲಾಸಲ್ಲಿ ಹೇಳ್ತೀನಿ. ಇದನ್ನ ನಾವು ಮಾಡಿದೀವಿ, ಆಲ್ರೆಡಿ ಮಾಡಿದೀವಿ ಇದನ್ನ. ಸಿಂಪಲ್. ಎ ಬಿ ಸಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ 42 56 63 ದಿನದಲ್ಲಿ ಕೆಲಸ ಮುಗಿಸ್ತಾರ. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಕೆಲಸ ಐತೆ ಇದು. ಸೊ ಇದೊಂದು ಕೆಲಸ ಎ ಇದ್ದವ ಯಾವಾಗ ಬಿಟ್ಟು ಹೋಗ್ತಾ ಅಂತಂದ ಹೇಳಿದ್ರೆ ಕೆಲಸ ಪೂರ್ಣಗೊಳ್ಳುವ 10 ದಿನಗಳ ಮೊದಲು. ಕೆಲಸ ಇಲ್ಲಿ ಪೂರ್ಣಗೊಂಡೈತಲ್ಲ, ಅಂದ್ರೆ 10 ದಿನಗಳ ಮೊದಲು ಎ ಇದ್ದವ ಬಿಟ್ಟು ಹೋಗ್ತಾನೆ. ಸೊ 10 ದಿನಗಳ ಮೊದಲು. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಬಿ ಇದ್ದವೇನಂತಂದ ಹೇಳಿದ್ರೆ 12 ದಿನಗಳ ಮೊದಲು ಇಲ್ಲಿಂದ. ಸೊ 12 ದಿನ ಅಂತಂದ ಹೇಳಿದ್ರೆ 10 ದಿನ ದಾಟೆ ಅಲ್ಲ, ಇಲ್ಲಿ ಬರ್ತಾನ ಬಿ. 12 ದಿನಗಳ ಮೊದಲು ಬಿಟ್ಟು ಹೋಗ್ತಾನ. ಸೊ ಇಲ್ಲಿ ನೋಡ್ರಿ, ಈ ಪ್ರದೇಶದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರ? ಇದರಲ್ಲಿ
ಇಷ್ಟು ದಿನ ಯಾರ್ಯಾರು ಮಾಡ್ತಾರೆ ಅಂತಂದು ಹೇಳಿದ್ರೆ ಎ ಆ್ಯಂಡ್ ಬಿ ಆ್ಯಂಡ್ ಸಿ ಕೆಲಸ ಮಾಡ್ತಾರೆ. ಇಷ್ಟು ದಿನದಲ್ಲಿ ಬಿ ಬಿಟ್ಟು ಹೋಗ್ತಾನಲ್ಲ, ಬಿ ಬಿಟ್ಟು ಹೋದ ನಂತರ ಎ ಮತ್ತು ಸಿ ಅಷ್ಟೇ ಕೆಲಸ ಮಾಡ್ತಾರೆ ಇಲ್ಲಿ ಬಿ ಬಿಟ್ಟು ಹೋದ್ರೆ. ನೆಕ್ಸ್ಟ್ ಇಲ್ಲಿ ಯಾರು ಮಾಡ್ತಾರೆ, ಆಲ್ರೆಡಿ ಬಿ ಬಿಟ್ಟು ಹೋಗ್ತಾ ಎ ಬಿಟ್ಟು ಹೋಗ್ತಾ, ಇಲ್ಲಿ ಓನ್ಲಿ ಸಿ ಅಷ್ಟೇ ಕೆಲಸ ಮಾಡ್ತಾನೆ. ಇಲ್ಲಿ 10 ದಿನ. ಇಷ್ಟು ದಿನ ಯಾವುದು, ಇಲ್ಲಿ 10 ದಿನ ಐತಿ, ಇಲ್ಲಿ 12 ದಿನ ಐತಿ, ಅಂದ್ರೆ 2 ದಿನ. 2 ದಿನ ಎ ಮತ್ತು ಸಿ ಅಷ್ಟೇ ವರ್ಕ್ ಮಾಡ್ತಾರೆ. ಈಗ ಮಾಡ್ಕೊಳ್ರಿ. ಸೊ ಎ ಮತ್ತು ಬಿ ಮತ್ತು ಸಿ ಏನು ಮಾಡಿದಾರಪ್ಪ ಅಂತಂದು ಹೇಳಿದ್ರೆ ಆಲ್ರೆಡಿ ಏನು ಕಂಡು ಹಿಡ್ಕೊಂಡಿರಿ, ಲಸ ಕಂಡು ಹಿಡ್ಕೊಂಡಿರಿ. ಲಸ ಎಷ್ಟು ಬಂದೈತಿ, ಲಸ ಎಷ್ಟು ಬಂದೈತಿ, ನಲವತ್ತೆರಡು, 56, 63 ಲಸ. $462 ನೋಡೋಣಪ್ಪ. ಲಸ ಕಂಡು ಹಿಡ್ಕೊಳಕ್ ಬರಕತ್ತಿಲ್ಲ ಇನ್ನು ನಿಮ್ಗೆ. ಇಲ್ಲಿ ನೋಡ್ರಿ 42, 56, ವೆರಿ ಗುಡ್. ಸೊ ಒಬ್ರು ಯಾರೋ ಆನ್ಸರ್ ಹೇಳಿದ್ರು 63. ಸೊ ಎಷ್ಟ್ರ ಮಗ್ಗಿಲೆ ಹೋಗುತ್ತಾ, 7 6 42, 7 8 56, 7 9 63. ನೆಕ್ಸ್ಟ್ ಯಾವ್ದ್ರಿಂದ ಹೋಗುತ್ತಾ ನೋಡ್ರಿ, 2ರಿಂದ ಹೋಗುತ್ತೆ. 2 3 6, 2 4 8, 9 ಹೋಗಂಗಿಲ್ಲ, ಹಂಗ ಬರ್ಕೊಂಡ್ರಿ. ಸೊ ನೆಕ್ಸ್ಟ್ 3 1 3, 4 ಹೋಗಂಗಿಲ್ಲ, 3 3 9. ನೆಕ್ಸ್ಟ್ ಯಾವ್ದು ಡಿವೈಡ್ ಆಗಂಗಿಲ್ಲ. ಸೊ 7 2 14, 14 3 42. ಸೊ 42 ಇಂಟು 4 ಎಷ್ಟಾಗತ್ತಾ, 4 2 8, 4 4 16. ನೆಕ್ಸ್ಟ್ ಇಂಟು 3 ಮಾಡ್ರಿ. 3 8 24, 3 6 18 ಪ್ಲಸ್ 2 ಅಂತಂದು ಹೇಳಿದ್ರೆ 20, 3 1 3, 504. 504 ಏನಪ್ಪ ಅಂತಂದು ಹೇಳಿದ್ರೆ ನಮ್ದು ಲಸ ಆಗತ್ತ. ಸೊ 504. ಸೊ ಹಂಗಾದ್ರೆ ಎ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ, 12 ಯೂನಿಟ್. ಸೊ ಬಿ ಎಷ್ಟು ಯೂನಿಟ್ ಮಾಡ್ತಾನ, 9 ಯೂನಿಟ್. ಅದಾದ ನಂತರ ಸಿ ಎಷ್ಟು ಮಾಡ್ತಾನೆ ಅಂತಂದು ಹೇಳಿದ್ರೆ 8 ಯೂನಿಟ್. ಡಿವೈಡೆಡ್ ಬೈ ಮಾಡ್ಕೊಂಡ್ರಿ ಅಂತಂದು ಹೇಳಿದ್ರೆ 12 ಯೂನಿಟ್, 9 ಯೂನಿಟ್, 8 ಯೂನಿಟ್. ಎಲ್ಲರೂ ಬಂದೈತಿ, ಡಿವೈಡೆಡ್ ಬೈ ಮಾಡ್ಕೊಡ್ರಿ ನೋಡೋಣ. 504 ಡಿವೈಡೆಡ್ ಬೈ 42 ಮಾಡ್ಕೊಂಡ್ರೆ ಅಂದ್ರೆ 12 ಬರುತ್ತೆ. 504 ಡಿವೈಡೆಡ್ ಬೈ 56 ಮಾಡ್ರೆ 9 ಬರುತ್ತೆ. 504 ಡಿವೈಡೆಡ್ ಬೈ 63 ಮಾಡ್ಕೊಂಡ್ರೆ ಅಂತಂದು ಹೇಳಿದ್ರೆ 8 ಯೂನಿಟ್ ಬರುತ್ತೆ. ಸಿಂಪಲ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ಕೋಬೇಕು. ಫಸ್ಟ್ ಸಿ ಕಂಡಿಡಿರಿ. 10 ದಿನ ಐತಿ, ಎಷ್ಟು ಯೂನಿಟ್ ಕೆಲಸ ಮಾಡಿದಾನೆ, 8 ಯೂನಿಟ್. 80 ಯೂನಿಟ್ ಕೆಲಸ ಆಯ್ತು ಇಲ್ಲಿ, 80 ಯೂನಿಟ್ ಕೆಲಸ ಆಯ್ತು. ಅದಾದ ನಂತರ ಇಲ್ಲಿ 2 ದಿನ ಅಂತಂದು ಕೊಟ್ಟಿದಾನಲ್ಲ, ಇಲ್ಲಿ ದಿನಗಳು ಗೊತ್ತಿಲ್ಲ. ಇಲ್ಲಿ 2 ದಿನ ಅಂತಂದು ಕೊಟ್ಟೈತೆ. 2 ದಿನ ಯಾರು ಮಾಡಿದಾರ, ಎ ಮತ್ತು ಸಿ. ಎದೆಷ್ಟು 12 ಯೂನಿಟ್, ಸಿ ದೆಷ್ಟು 2 ಯೂನಿಟ್, ಅಂದ್ರೆ ಟೋಟಲ್ 20 ಯೂನಿಟ್. ಎಷ್ಟು ದಿನಗಳ ಕಾಲ, 20 ದಿನಗಳ ಕಾಲ. ಟೋಟಲ್ ಎಷ್ಟು ಯೂನಿಟ್ ಕೆಲಸ ಆಯ್ತು, 40 ಯೂನಿಟ್ ಆಯ್ತು. ಸೊ 80 ಪ್ಲಸ್ 40 ಎಷ್ಟು ಅಂತಂದು ಹೇಳಿದ್ರೆ 120 ಯೂನಿಟ್ ಏನಪ್ಪಾ ಅಂತಂದು ಹೇಳಿದ್ರೆ ಕೆಲಸ ಆಗೋಯ್ತು. ಬಟ್ ಅದ್ರ ಟೋಟಲ್ ಎಷ್ಟೈತಿ, 504 ಐತಿ. ಮೈನಸ್ ಮಾಡ್ರಿ 120 ಎಷ್ಟು ಬರುತ್ತಾ, 384 ಯೂನಿಟ್. 384 ಎಷ್ಟು ಯೂನಿಟ್ ಬರುತ್ತಾ ಮೈನಸ್ ಮಾಡಿದಾಗ. ಸೊ 384 ಯೂನಿಟ್ ಅನ್ನ ಏನಂತಂದು ಹೇಳಿದ್ರೆ 3 ಜನ ಸೇರ್ ಮಾಡಬೇಕು. ಸೊ 384 ಯೂನಿಟ್ ಅನ್ನ 3 ಜನ ಸೇರ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡಬೇಕು. ಮಾಡ್ರಿ. 12 ಪ್ಲಸ್ 8 ಎಷ್ಟು, 20, 29. 384 ಡಿವೈಡೆಡ್ ಬೈ 29 ಮಾಡ್ರಿ. ಎಷ್ಟು ದಿನ ಬರುತ್ತಾ ಆ ದಿನ. ಅದಾದ ನಂತರ ನೆಕ್ಸ್ಟ್ 2 ಪ್ಲಸ್ 10 ಕೂಡಿಸ್ರಿ. ಇದನ್ನ ಮಾಡಿದಾಗ ಎಷ್ಟು ದಿನ ಬರುತ್ತಾ, ಅದು ಪ್ಲಸ್ 2 ಪ್ಲಸ್ 10 ಕೂಡಿಸ್ರಿ. ಟೋಟಲ್ ಆಗಿ ಎಷ್ಟು ದಿನ ಬರುತ್ತಪ್ಪ ಅಂತಂದು ಹೇಳಿದ್ರೆ 25 ದಿನ ಅಂತ ಬರುತ್ತೆ. ಸೊ ಆನ್ಸರ್ ಎಷ್ಟು ಬರುತ್ತೆ ಅಂತಂದು ಹೇಳಿದ್ರೆ 25 ದಿನ. ಸೊ ಇದೆಲ್ರಿಗೂ ಅರ್ಥ ಆಯ್ತಾ? ಸೇಮ್ ಇದೇ ತರ ಇನ್ನೊಂದೇನಪ್ಪ ಅಂತಂದು ಹೇಳಿದ್ರೆ ಕ್ವಶನ್ ಕೊಡ್ತೀನಿ. ಸೊ ಅದನ್ನ ಟ್ರೈ ಮಾಡ್ರಿ. ಸೇಮ್ ಇದೇ ತರ ಇನ್ನೊಂದು ಕ್ವಶನ್ ಕೊಡ್ತೀನಿ. ಬಟ್ ಅದ್ರ ಇದನ್ನೇನಪ್ಪ ಅಂತಂದು ಹೇಳಿದ್ರೆ ಸ್ಕ್ರೀನ್ ಶಾಟ್ ಹೊಡೆದಿಟ್ಕೊಳ್ರಿ.
ಇದನ್ನ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ರಿ. ನಾಳೆ ಕ್ಲಾಸಲ್ಲಿ ಏನಪ್ಪಾ ಅಂತಂದು ಹೇಳಿದ್ರೆ ನನಗೆ ಹೇಳಬೇಕು. ಇದನ್ನ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡ್ಬಿಟ್ಟು ನಾನು ಏನು ಮಾಡಿದ್ದೇನಲ್ಲ ಆಗಲೇ ಸೇಮ್ ಅದೇ ಥರ ಐತೆ. ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಸಿಂಪಲ್. ಸೊ ಇವರೆಲ್ಲ ಕೆಲಸ ಮಾಡ್ತಾರೆ. ಎ ಇದ್ದಾವೇನಂತಂದು ಹೇಳಿದ್ರೆ 10 ದಿನಗಳ ಮೊದಲು. ಎ ಇದ್ದಾವೇನಂತಂದು ಹೇಳಿದ್ರೆ 10 ದಿನಗಳ ಮೊದಲು. ಅದಾದ ನಂತರ ಬಿ ಇದ್ದಾವೇನಂತಂದು ಹೇಳಿದ್ರೆ 5 ದಿನಗಳ ಮೊದಲು. 5 ದಿನ ಅಂತಂದು ಹೇಳಿದ್ರೆ ಇಲ್ಲಿ ಸಮೀಪ ಬರುತ್ತೆ. 5 ದಿನಗಳ ಮೊದಲು. 10 ದಿನ ಅಂತಂದು ಹೇಳಿದ್ರೆ ದೂರ. ಸೊ ಇಲ್ಲಿ 5 ದಿನ ಐತಲ್ಲ, ಇಲ್ಲಿ 5 ದಿನ ಯಾರ್ಯಾರು ಕೆಲಸ ಮಾಡ್ತಾರ, ಇಲ್ಲಿ ಟೋಟಲ್ ಎಷ್ಟು ಜನ ಅದಾರ, ಎ ಬಿ ಸಿ ಕೆಲಸ ಮಾಡ್ತಿರ್ತಾರ ಮೊದಲಿಂದ. ಸೊ ನೆಕ್ಸ್ಟ್ ಎ ಬಿಟ್ಟು ಹೋಗ್ತಾನ. ಇಷ್ಟು ದಿನ ಯಾರ್ಯಾರು ಕೆಲಸ ಮಾಡ್ತಾರ, ಎ ಬಿಟ್ಟು ಹೋದ ಅಂದ್ರೆ ಬಿ ಆ್ಯಂಡ್ ಸಿ ಮಾಡ್ತಾರ. ಇಲ್ಲೂ ಕೂಡ ಏನಂತಂದು ಹೇಳಿದ್ರೆ ಬಿ ಬಿಟ್ಟು ಹೋಗ್ತಾನ, ಓನ್ಲಿ ಸಿ ಮಾತ್ರ ಮಾಡ್ತಾನ. 5 ದಿನ ಇಂಟು ಸಿ ಇದನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಅದಾದ ನಂತರ ಇಲ್ಲಿ ಎಷ್ಟು ದಿನ ಐತಿ, ಇಲ್ಲಿ 5 ದಿನ ಐತಿ, ಇಲ್ಲಿ 10 ದಿನ ಐತಿ, ಅಂದ್ರೆ ಮೈನಸ್ ಮಾಡ್ರೆ 5 ದಿನ ಅಷ್ಟೇ. 5 ಇಂಟು ಬಿ ಆ್ಯಂಡ್ ಸಿದು ಇದನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಉಳಿದಿರೋ ಕೆಲಸ ಏನು ಮಾಡ್ತಲ್ಲ ಇಲ್ಲಿ ಕೂಡಿಸ್ಬಿಟ್ಟು ಉಳಿದಿರೋ ಕೆಲಸ ಕಂಡುಹಿಡೀರಿ. ಉಳಿದಿರುವ ಕೆಲಸ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಪ್ಲಸ್ ಸಿ ಮಾಡ್ರಿ ಅಂತಂದು ಹೇಳಿದ್ರೆ ನಿಮಗೆ ಟೋಟಲ್ ದಿನಗಳು ಬರ್ತಾವೆ. ಇದನ್ನ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ಏನು ಮಾಡ್ರಪ್ಪ ಅಂತಂದು ಹೇಳಿದ್ರೆ ಸಾಲ್ವ್ ಮಾಡ್ರಿ. ನಾಳೆಗೆ ಎಷ್ಟು ಆನ್ಸರ್ ಬರುತ್ತೆ ಅಂತಂದು ನನಗೆ ಹೇಳಬೇಕು. ಸೊ ಇಷ್ಟೇನಪ್ಪ ಅಂತಂದು ಹೇಳಿದ್ರೆ ಇವತ್ತಿನ ಕ್ಲಾಸು. ಸೊ ನಾಳೆ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ. ನೀವು ಪ್ರಾಕ್ಟೀಸ್ ಮಾಡಲಿಲ್ಲ ಅಂತಂದು ಹೇಳಿದ್ರೆ ನಿಮಗೆ ಬರಂಗಿಲ್ಲ. ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟೇ ಇದು ಬರುತ್ತೆ. ಸುಮ್ಮನೆ ಏನಂತಂದು ಹೇಳಿದ್ರೆ 4 ಮಾರ್ಕ್ಸ್ ಕಳ್ಕೊಕ್ ಹೋಗ್ಬೇಡ್ರಿ. ಈ ಟಾಪಿಕ್ ಮೇಲೆ 2 ಕ್ವಶನ್ಸ್ಗಳು ಬರ್ತಾವೆ.